ಎಲ್ರಿಗೂ ನಮಸ್ಕಾರ. ವೀರಕ್ಕ ಪುತ್ರ ಶ್ರೀನಿವಾಸ್ ಸರ್ ಅವರು ತುಂಬ ಸೂಕ್ಷ್ಮವಾಗಿ ಸಮಾಜಮುಖಿಯಾಗಿರುವಂಥ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜಿಸಿರೋವಂಥದ್ದು ನಮಗೆಲ್ಲ ತುಂಬ ವಿಸ್ಮಯವನ್ನು ಮೂಡಿಸಿರೋವಂಥದ್ದು ಕೂಡ ಹೌದು. ಇವತ್ತು ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಶಿವಕುಮಾರ್ ಮಾವಲಿಯವರೇ ಹೆಚ್ಚೆಚ್ಚು ಮಾತಾಡಬೇಕು ಅಂತ ಬಯಸ್ತೀನಿ. ನಾನು ಅವ್ರ ಬಗ್ಗೆ ಪರಿಚಯ ಇಲ್ಲಿ ಮಾಡಿಕೊಡೋಕ್ಕಿತ್ತು ಅನಿಸುತ್ತೆ ಅಲ್ಲ ಸರ್? ಆಗಿದೆ. ಅವರ ಪರಿಚಯ ಈಗಾಗಲೇ ತುಂಬ ಜನರಿಗೆ ಅವರ ಕಥಾ ಸಂಕಲನಗಳು ಮತ್ತು ಅವರ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪುಸ್ತಕ 13 ಮುದ್ರಣಗಳನ್ನು ಕಂಡು ಹೆಚ್ಚು ಜನರನ್ನು ತಾಕಿದೆ. ಆ ಕಾರಣಕ್ಕಾಗಿ ನಾನು ಅವರ ಹೆಚ್ಚು ಪರಿಚಯವನ್ನು ಹೇಳದೆ ಅವ್ರ ಜೊತೆನೇ ಹೆಚ್ಚೆಚ್ಚು ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ಅದರ ಜೊತೆಗೆ ಇಷ್ಟು ನಾನು ಕನ್ನಡದ ಮೊದಲ ಕಥಾ ಸಂಕಲನ ಒಡ್ಡಾರಾಧನೆಯನ್ನು ಓದಿದಾಗ ತುಂಬ ಬೇರೆಯ ಥರದ ತಳಮಳ ಉಂಟಾಗಿತ್ತು ನನಗೆ. ಅದಾದಮೇಲೆ ನನ್ನನ್ನು ಹೆಚ್ಚು ಕಾಡಿಸಿದ್ದು ಮಾಂಟೋ ಕಥೆಗಳು, ವೈಕಂ ಕಥೆಗಳು, ಅನುವಾದಿತ ಕಥೆಗಳು ಮತ್ತು ಮಾಂಟೋ ಕಥೆಗಳು. ಕನ್ನಡದಲ್ಲಿ ನಾನು ಕಥೆನ ಹೆಚ್ಚು ಓದ್ತಾ ಬಂದಾಗ ಮಾಸ್ತಿ ಅವರು ಗ್ರಾಮ ಕೇಂದ್ರಿತ ಕಥೆಗಳನ್ನ ಬರೆದಿದ್ದ ಕಾರಣಕ್ಕೆ ನಂಗೆ ತುಂಬ ಕುತೂಹಲ ಹುಟ್ಟಿಸಿ ಓದ್ತಾ ಹೋದೆ. ಆದರೆ ಮಾಂಟೋ ಕಥೆಗಳನ್ನು ಓದಿದಾಗ ಅದು ಬೇರೆ ಥರದ ಒಂದು ಹೊಸತನವನ್ನು ಮತ್ತು ಬೇರೆ ಥರದ ಓದಿಗೆ ದಾರಿಗಳನ್ನು ಕಾಣಿಸ್ತಾ ಹೋಯಿತು. ಮಾಂಟೋ ಇದರಲ್ಲಿ ಬರುತ್ತೆ. ನಾನು ಶಿವಕುಮಾರ್ ಸರ್ ಕಥೆಗಳನ್ನ ಓದಿದಾಗ ನನಗೆ ಹೆಚ್ಚು ಆಪ್ತವಾಗಿದ್ದು ಎಲ್ಲಿ ಅವರ ಕಥೆಗಳನ್ನ ಓದೋಕ್ಕೆ ಪ್ರಾರಂಭ ಮಾಡಿದಾಗ ಹುಟ್ಟಿದ ಅಚ್ಚರಿ ಮುಗಿಸುವವರೆಗೂ ಇರುತ್ತೆ. ಹೇಗೆ ಹಿಂಗೆ ಕತೆ ಬರೆಯೋದಕ್ಕೆ ಸಾಧ್ಯ? ಇಷ್ಟು ಅದ್ಭುತವಾಗಿ ಕತೆನ, ಅಥವಾ ನನ್ನಂಥ ವಯೋಮಾನದವರಿಗೆ ಮಾತ್ರ ಇದು ಹೀಗೆ ಅನಿಸುತ್ತಾ, ಇಲ್ಲ ತುಂಬ ಕಿರಿ ವಯಸ್ಸಿನವ್ರಿಗೂ ಅನಿಸುತ್ತಾ ಅಂತ ಹೇಳಿ ನಾನು PUC ತರಗತಿಗಳಲ್ಲಿ ಮಕ್ಕಳಿಗೆ ಅದನ್ನು ಓದಿಸಿದಾಗ ಆ ಮಕ್ಕಳು ಮತ್ತೆ ಓದಿಸ್ಕೊಂಡ್ರು. ಹಾಗಾದರೆ ನಾನೇ ಹಿಂದೆ ಉಳಿದಿದ್ದೀನ ಇನ್ನೂ ಇವ್ರ ಕತೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂತ ಹೇಳಿ ಅವರು ತುಂಬ ಇನ್ನೂ ಒಳಗೊಳ್ತಾ ಹೋದರು. ಶಿವಕುಮಾರ್ ಅವರ ಕತೆಗಳಿಗೆ ಮಕ್ಕಳು ಇನ್ನೂ ಹೆಚ್ಚೆಚ್ಚು ಒಳಗೊಳ್ತಾ ಹೋದರು. ಹಾಗೆ ಒಂದು ತಲೆಮಾರನ್ನು ತುಂಬ ಸೂಕ್ಷ್ಮವಾಗಿ ಆವರಿಸಿಕೊಳ್ಳುವಂತಹ ಕತೆಗಳನ್ನು ನೀವು ಬರೆಯೋಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದು ನಾನು ಮೊದಲು ನಿಮ್ಮನ್ನು ಕೇಳಬೇಕಾಗಿರೋ ಪ್ರಶ್ನೆ. ಇದು ಅಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಸರಳವಾಗಿ ವಿಷಯಗಳನ್ನು ಮುಟ್ಟಿಸ್ಲಿಕ್ಕೆ ಒಂದು ಪ್ಲಾಟನ್ನು ಯೋಚನೆ ಮಾಡಿಕೊಂಡು, ನನ್ನ ಮೊದಲ ಉದ್ದೇಶ ಏನು ಅಂದರೆ, ಸ್ವಲ್ಪ ಈಗ ಪರಿಚಯ ಮಾಡುವಾಗ ಹೇಳಿದರು ಶೀರ್ಷಿಕೆ ಆಕರ್ಷಕವಾಗಿರಬೇಕು ಅಂತ. ಆ ಶೀರ್ಷಿಕೆಯನ್ನು ಆಕರ್ಷಕವಾಗಿಡೋದನ್ನು ಮೊದಲ ಪಾಯಿಂಟಾಗಿ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂದರೆ, ಈಗ ಒಂದು 30-40 ವರ್ಷಗಳ ಹಿಂದೆ ನೀವು ಹೋದರೆ ಮನುಷ್ಯನಿಗಿದ್ದಂತಹ ರಂಜನೆ ಮತ್ತು ಬೌದ್ಧಿಕ ಮೂಲಗಳ ಸಂಖ್ಯೆ ಭಾಳ ಕಡಿಮೆ ಇತ್ತು. ವೃತ್ತಪತ್ರಿಕೆಗಳು ಮತ್ತು ದೂರದರ್ಶನದಲ್ಲಿ ಕನ್ನಡ ಬರ್ತಾ ಇದ್ದಿದ್ದು ದಿನಕ್ಕೊಂದು ಅರ್ಧ ಗಂಟೆ 1 ಗಂಟೆ ಮಾತ್ರ. ಅದು ಬಿಟ್ಟರೆ ಪುಸ್ತಕಗಳೇ ಅದರ ದಾರಿಯಾಗಿದ್ದವು. ಹಾಗಾಗಿ ನಿಮಗೆ ಜನ ಅವುಗಳನ್ನು ಹುಡುಕಿ ಅವುಗಳ ಮೂಲವನ್ನು ಪಡ್ಕೊಳ್ತಾ ಇದ್ದರು. ಬಟ್ ಇವತ್ತು ಏನಾಗಿದೆ, ಸಾಕಷ್ಟು ಮನೋರಂಜನೆಯ ಮೂಲಗಳು ಮತ್ತು ಬೇರೆ ಬೇರೆ ಬೌದ್ಧಿಕತೆಯನ್ನು ಪಡೆಯುವ ಮೂಲಗಳಿರುವ ಕಾರಣಕ್ಕೆ ಒಂದು ಪುಸ್ತಕವನ್ನು ಒಬ್ಬ ಎತ್ಕೊಳ್ಬೇಕು ಅನ್ನೋದಾದರೆ ಮೊದಲನೇದಾಗಿ ಅದರ ಶೀರ್ಷಿಕೆ, ಮುಖ್ಯವಾಗಿ ಸೃಜನಶೀಲ ಪುಸ್ತಕಗಳಿಗೆ, ಕತೆ, ಕಾದಂಬರಿ, ನಾಟಕಗಳಿಗೆ ಅದರ ಶೀರ್ಷಿಕೆ, ಇಡೀ ಕಂಟೆಂಟ್ ಏನಿರ್ಬೋದು ಅಥವಾ ಯಾವುದ್ರ ಬಗ್ಗೆ ಇವರು ಮಾತಾಡ್ತಾ ಇರ್ಬೋದು ಅನ್ನೋದನ್ನು ಸೂಚ್ಯವಾಗಿ ಬಿಟ್ಕೊಡುವ ರೀತಿಯಲ್ಲಿ ಇರಬೇಕು. ಅಂಥ ಟೈಟಲ್ಗಳನ್ನು ಕೊಟ್ಟು ಮತ್ತು ಸರಳವಾದ ಭಾಷೆಯಲ್ಲೇ ಸಾಧ್ಯವಾದಷ್ಟು ಏನಾದರೂ ವಿರಳವಾದದ್ದನ್ನು ಹೇಳಲಿಕ್ಕೆ ಸಾಧ್ಯವ ಅನ್ನುವ ಪ್ರಯತ್ನವನ್ನು ನಾನು ಮಾಡ್ತಾ ಹೋದೆ ಅಷ್ಟೇ. ಹಾಗಾಗಿ ನನ್ನ ಜೀವನ ಅನುಭವದಲ್ಲಿ ಮತ್ತು ಕಂಡದ್ದು, ಕೇಳಿದ್ದು, ಒಂದಷ್ಟು ಕನ್ನಡ ಸಾಹಿತ್ಯದ ಓದು, ಪ್ರಾತಿನಿಧಿಕವಾದ ಓದು ಮತ್ತು ಇಂಗ್ಲೀಷ್ ಸಾಹಿತ್ಯದ ಓದು. ನಾನು ಮೂಲತಃ ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿ ಆಗಿರುವ ಕಾರಣಕ್ಕೆ ಸ್ವಲ್ಪ ಆ ಒಂದು ಇನ್ಫ್ಲೂಯೆನ್ಸ್ ಕೂಡ ನನ್ನ ಮೇಲೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ನನ್ನ ಕಥೆಗಳನ್ನು ನೋಡಿದ್ರೂ ಕೂಡ ಯಾವುದನ್ನು ಕನ್ನಡದಲ್ಲಿ ಸಣ್ಣ ಕಥೆಗಳ ಪರಂಪರೆ ಏನು ಒಂದು 10-15 ಪುಟಗಳು ಅಥವಾ 20 ಪುಟಗಳ ತನಕನೂ ಇದೆಯೋ ಅಷ್ಟು ಒಂದಿಲ್ಲ ನನ್ನ ಕಥೆಗಳು. ಅನೇಕ ಕಥೆಗಳು 5ರಿಂದ 6 ಪುಟದಲ್ಲಿ ಮುಗಿತವೆ, ಕೆಲವು 2 ಪುಟದಲ್ಲಿ ಮುಗಿದಿದ್ದು ಇದೆ. ಅದು ಬಹುಶಃ ಈ ಕಾಲದ ಜರೂರತ್ತು ಒಂದು ಇರ್ಬೋದು.
ಮತ್ತು ನಾನು ಆಯ್ದುಕೊಳ್ಳುವ ವಿಷಯಗಳೂ ಆಗಿರ್ಬೋದು. 2 ಪುಟದಲ್ಲಿ ಹೇಳಿ ಅದು ಮುಗಿಸ್ಲಿಕ್ಕೆ ಸಾಧ್ಯ ಇದ್ದರೆ ಅಷ್ಟೇ ಸಾಕು ಅಂತ ನನಗೆ ಅನಿಸುತ್ತೆ. ದಟ್ಟವಾದ ವಿವರಣೆಗಳನ್ನು ನಾನು ಯಾಕೆ ಕೊಡಲಿಕ್ಕೆ ಬಯಸೋದಿಲ್ಲ ಅಂದರೆ, ಪಶ್ಚಿಮ ಘಟ್ಟದ ದಟ್ಟವಾದ ವಿವರಣೆಯನ್ನು ಒಂದು 15 ವರ್ಷದ ಹಿಂದೆ ಬಹಳ ವಿಸ್ಮಯಪಟ್ಟು ಓದ್ತಿದ್ರೇನು. ಇವತ್ತು ಎಲ್ಲರೂ ಅಲ್ಲಿಗೆ ಹೋಗಿ ಅದನ್ನು ರೀಲ್ ಮಾಡಿ ಫೇಸ್ಬುಕ್ ಲೈವ್ ಮಾಡಿ ನಾನು ಕುಪ್ಪಳ್ಳಿಲಿದ್ದೀನಿ, ನಾನು ಪಶ್ಚಿಮ ಘಟ್ಟದಲ್ಲಿದ್ದೀನಿ ಅಂತೇಳಿ ಎಲ್ಲರೂ ರೀಲ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಸೊ ಆ ವಿವರಣೆಗಳೇ ಪುಟಗಟ್ಟಲೆ ಇದ್ದರೆ ಇವತ್ತಿನ ಓದುಗರಿಗೆ ಅದೆಲ್ಲೋ ಭಾರ ಅನಿಸ್ಬಿಡುತ್ತೆ. ಇನ್ನೂ ಶುರುವಾಗಿಲ್ಲ ಅಂಥೇಳಿ. ಇದು ಇನ್ಸ್ಟ್ಯಾಂಟ್ ಮ್ಯಾಗಿಯ ಕಾಲದಲ್ಲಿರುವ ಸಂದರ್ಭದಲ್ಲಿ ನಾವು ಹಾಗಂತ ಬರೆಯೋದನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಹೇಳುವ ವಿಷಯಗಳನ್ನು ಹೇಳದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಕ್ರಿಸ್ಪಾಗಿ ಏನನ್ನು ಹೇಳಬೇಕು ಸಾಧ್ಯವಾದಷ್ಟು ನೇರವಾಗಿ ಅಲ್ಲಿಗೆ ತಲುಪಿ ಅದರ ಪರಿಣಾಮವನ್ನು ಮಾತ್ರ ಉಂಟು ಮಾಡಿ ಆದಷ್ಟು ಬೇಗ ಅಲ್ಲಿಂದ ನಿರ್ಗಮಿಸಬೇಕು ಅನ್ನುವ ಒಂದು ಯೋಚನೆಯನ್ನು ನಾನು ತುಂಬ ಪ್ರಜ್ಞಾಪೂರ್ವಕವಾಗಿ ಮಾಡ್ತೀನಿ. ಅದರ ಪರಿಣಾಮವಾಗಿ ಅಂಥ ಕಥೆಗಳು ಚುರುಕಾಗಿ ಇರಲಿಕ್ಕೆ ಬಹುಶಃ ಸಾಧ್ಯ ಆಗುತ್ತೆ ಅನಿಸುತ್ತೆ. ಸರ್, ತುಂಬ ಸೂಕ್ಷ್ಮವಾಗಿ ಕಥಾಲೋಕವನ್ನು ಪ್ರವೇಶಿಸೋದಕ್ಕೆ ಬೇಕಾಗಿರೋ ಒಂದು ಸಿದ್ಧತೆಯನ್ನು ಹೇಳಿದ್ರಿ ನೀವು. ಆ ಸಿದ್ಧತೆ ಬೇರೆ ಬೇರೆ ಥರದ ವಿವರಣೆಗಳನ್ನ ಹೆಚ್ಚು ಕೊಟ್ಕೊಳ್ತಾ ಹೋದರೆ ಅದು ಜನಮಾನಸದಲ್ಲಿ ಉಳಿಯೋಲ್ಲ ಅನ್ನೋದು ಕೂಡ ಅನೇಕ ಸಲ ನನಗೂ ಗೊತ್ತಾಗಿದೆ. ನಾನು ಒಬ್ಬ ಹೆಚ್ಚು ಕಥೆಗಳನ್ನ ಓದುವವಳಾಗಿ ಅದು ನನಗೂ ಕೂಡ ಗೊತ್ತಾಗಿದೆ. ಅದಕ್ಕೆ ನಾನು ಮಾಂಟೋ ಕತೆ ಮತ್ತು ನಿಮ್ಮ ಆ ಹೆಂಗಸರಿಲ್ಲದ ಊರು ಅನ್ನೋ ಒಂದು ಕಥೆಯನ್ನು ನಾನು ನಿರಂತರವಾಗಿ ನೆನಪಿಸ್ಕೊಳ್ತಾ ಹೋಗ್ತೀನಿ. ಮತ್ತು ಅದನ್ನು ಎಷ್ಟು ಜನರಿಗೆ ತಲುಪ್ಸೋಕ್ಕೆ ಸಾಧ್ಯನೋ ತಲುಪಿಸ್ತಾ ಇದ್ದೀನಿ ಕೂಡ. ಯಾಕಂದರೆ ನಾವು ಸ್ತ್ರೀವಾದದ ಬಗ್ಗೆ ಮಾತಾಡ್ತಾ ನಾವು ಎಲ್ಲೋ ಒಂದು ಕಡೆ ನಮಗೆ ನಾವೇ ಕಡಿವಾಣಗಳನ್ನ ಹಾಕ್ಕೊಂಡ್ಬಿಡ್ತೀವ ಅಂತ. ಅಂದರೆ ಇಲ್ಲ, ಇಲ್ಲಿ ಪುರುಷ ಸಂಸ್ಕೃತಿ ಅಧೀನ ಸಂಸ್ಕೃತಿ ಒಂದನ್ನು ಸೃಷ್ಟಿಸ್ತಾ ಇದೆ. ಈ ಅಧೀನ ಸಂಸ್ಕೃತಿಯ ಒಳಗಡೆನೇ ಮಹಿಳೆಯರ ಪಾಡುಗಳು ಮತ್ತೆ ಕುಸಿತಗಳನ್ನು ಕಾಣ್ತಾ ಇದೆ. ಈ ಥರದ್ದು ಏನೇನೋ ಭ್ರಮೆಗಳನ್ನ ನಾವು ರೂಪಿಸ್ಕೊಳ್ತಾ ಇರೋ ಹೊತ್ತಿಗೆ ನಾನು ಆ ಕತೆ ಇಲ್ಲ, ಇದನ್ನು ಬಿಟ್ಟು ಬೇರೆ ಏನೋ ಜಗತ್ತಲ್ಲಿ ನಡೀತಾ ಇದೆ. ನನಗೆ ಮತ್ತೆ ಮಾಂಟೋ ಮತ್ತು ಶಿವಕುಮಾರ್ ಮಾವಲಿ ಅವರು ಯಾಕೆ ತುಂಬ ಪ್ರಮುಖ ಅಂತ ಅನ್ನಿಸ್ತಾರೆ ಅಂತ ಅಂದರೆ, ಮಾಂಟೋ ಒಂದು 3 ಸಾಲಿನ ಕಥೆನಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಅಂದರೆ, ಎಂಥ ಕಲಬೆರಕೆ ಪೆಟ್ರೋಲ್ ಕೊಟ್ಟಿದ್ದೀರಿ ನೀವು ಕೊಟ್ಟ ಕಲಬೆರಕೆ ಪೆಟ್ರೋಲ್ನಿಂದ ಒಂದು ಅಂಗಡಿಯನ್ನು ಸುಡಲಾಗಲಿಲ್ಲ ಅಂತ ಹೇಳಿ. ಅದು ಹೆಚ್ಚು ಕಾಲ ಉಳಿಯೋ ಅಂಥ ಕತೆ ಕೂಡ ಹೌದು. ಹಾಗೆ ಇಲ್ಲಿ ಯಾವುದು ಹೆಂಗಸರಿಲ್ಲದ ಊರು, ನಾನು ಕನಿಷ್ಠ ಅಂದರೆ ಒಂದು 50 ಸಲ ಆ ಕತೆ ಓದಿರ್ಬೋದು. ನನಗೆ ಯಾಕೋ ತೃಪ್ತಿನೇ ಆಗ್ತಾಯಿಲ್ಲ, ಇನ್ನೂ ತೃಪ್ತಿ ಆಗ್ತಾಯಿಲ್ಲ. ಒಂದೊಂದು ಓದಿಗೂ ಒಂದೊಂದು ಥರದ ಅನಿಶ್ಚಿತತೆಯಿಂದ ನಮ್ಮನ್ನು ಬಿಡಿಸ್ತಾ, ಆಮೇಲೆ ಪುರುಷ ಪ್ರಧಾನ ವ್ಯವಸ್ಥೆಯ ಬೇರೆ ಬೇರೆ ರೂಪಗಳನ್ನು ಅನಾವರಣ ಮಾಡ್ತಾ, ಅದ್ರ ಜೊತೆಗೆ ಒಂದು ಅಸ್ತಿತ್ವದ ಹೋರಾಟವೂ ಆಗಿ ಅದು ಇನ್ನೂ ಸೂಕ್ಷ್ಮ ಆಗ್ತಾ ಹೋಗಿದೆ. ಆ ಕಾರಣಕ್ಕೆ ನಾನು ಅದರ ಹಿನ್ನೆಲೆಯನ್ನು ಹೇಳಿ ಮಾತಾಡ್ತಾ ಇರಬೇಕಾದ್ರೆ ನನ್ನ ಮನೆಯಲ್ಲಿ ಕೂಡ ಮಾತಾಡಿದ್ವಿ ಆ ಕಥೆನ. ಸುಮ್ಮನೆ ಒಂದು ಬುದ್ಧ ಪೂರ್ಣಿಮೆಯ ದಿನ ಅಂಗಳದಲ್ಲಿ ಕೂತು, ಇಲ್ಲ ಇದೊಂದೇ ಕಥೆಯನ್ನು ಕುರಿತು ಚರ್ಚೆ ಮಾಡಬೇಕು. ತುಂಬ ಕಥಾ ಸಂಕಲನಗಳು ಬಂದಿದೆ. ದೇವರು ಅರೆಸ್ಟ್ ಆದ ಬಂತು, ತುಂಬ ಅದ್ಭುತವಾದ ಕಥೆಗಳು. ಮತ್ತು ಟೈಪಿಸ್ಟ್ ತಿರಸ್ಕರಿಸಿದ ಕಥೆಗಳನ್ನು ಓದ್ತಾ ಸಂಚಾರಿ ವಿಜಯ್ ಅವರು ಕಲ್ಪತರು ವಿದ್ಯಾಸಂಸ್ಥೆಯ ಸ್ಟೂಡೆಂಟು. ಅವ್ರು ನನ್ನ ಅಲ್ಲಿಗೆ ಬಂದಾಗ ಕೂಡ ನಾನು ಮಾತಾಡಿಸಿದ್ದೆ ಅವರಿದ್ದಾಗ. ಅವರು ಹೇಳಿದರು ಕೂಡ, ಮಾಳವಿಕಾ ಹಿನ್ನೆಲೆಯನ್ನು ಕುರಿತು ತುಂಬ ಸೂಕ್ಷ್ಮವಾಗಿ ಮಾತಾಡಿದರು ಕೂಡ ಅವರು. ಆಗಿನ್ನೂ ನೀವು ನನಗೆ ಪರಿಚಯ ಇರಲಿಲ್ಲ. ಆ ಹೊತ್ತಲ್ಲಿ ನಾವು ನಿಮ್ಮ ಪರಿಚಯ ಆಗುವ ಮೊದಲೇ ಶೇಷಾದ್ರಿಯವರ ಜೊತೆ ಒಂದು ಸಿನಿಮಾ ಕಾನ್ಫರೆನ್ಸ್ ಮಾಡಿದ ಹೊತ್ತಿಗೆ ನಿಮ್ಮ ಕಿರುಚಿತ್ರಗಳನ್ನ ಇಟ್ಕೊಂಡು ಮಾತಾಡಿದ್ದಿದೆ. ಆ ಕಿರುಚಿತ್ರಗಳನ್ನ ಇಟ್ಕೊಂಡು ಮಾತಾಡಿದ್ದ ಕಾಲಕ್ಕೆ ಮತ್ತು ಈ ಹೆಂಗಸರಿಲ್ಲದ ಊರು ಕಥೆಯ ಕುರಿತು ನಾವೆಲ್ಲ ಸಂವಾದ ಮಾಡಿದ್ದ ಹೊತ್ತಿಗೆ ಇದು ಹೇಗೆ ಇನ್ನೂ ಅಧೀನ ಸಂಸ್ಕೃತಿಯ ಮುಖಗಳನ್ನು ಇಷ್ಟು ಅದ್ಭುತವಾಗಿ ಅನಾವರಣ ಮಾಡ್ತಾ ಈ ಪುರುಷನ ಎಲ್ಲ ಮೇಲಿಗೋಗಳನ್ನು ಎಷ್ಟರ ಮಟ್ಟಿಗೆ ಕುಸಿತಕ್ಕೊಳಪಡಿಸಿದೆ ಈ ಕತೆ ಅನ್ನೋದನ್ನು ತುಂಬ ಜನ ಟೀಚರ್ಸ್ ಮಾತಾಡಿದರು ಅವತ್ತು. ಹೇಗೆ ಅದು ಸಾಧ್ಯ ಆಯಿತು ನಿಮಗೆ? ಇಷ್ಟು ಕುಸಿತಗಳನ್ನು, ಪುರುಷನ ಆಳದ ಆತ್ಮರತಿಗಳನ್ನು ಹೀಗೆಲ್ಲ ಕುಸಿತಕ್ಕೆ ಸಮೀಕರಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದು ಪ್ರಶ್ನೆ ಇತ್ತು ಅವತ್ತು ನಮಗೆ. ಅದೇ ಪ್ರಶ್ನೆಯನ್ನು ನಾನು ಇವತ್ತು ಸ್ತ್ರೀವಾದದ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ದೀನಿ. ಅದನ್ನು ಹೇಗೆ ನಿಮ್ಮ ದೃಷ್ಟಿನಲ್ಲಿ ವಿವರಿಸ್ತೀರಾ? ಅದೇ, ನನಗೆ ಅಕಾಡೆಮಿಕ್ ಆಗಿ ಅದು ಸ್ತ್ರೀವಾದದ ಕಥೆಯೇನ ಅಂತ ಹೇಳಿ ನಾನು ತುಂಬ ಯೋಚನೆ ಮಾಡಿ ಏನು ಬರೆದಿದ್ದಲ್ಲ. ಸಾಮಾನ್ಯವಾಗಿ ವ್ಯವಹರಿಸುವಾಗ ನಮಗೂ ಒಂದು ಬಾಲ್ಯ ಇರುತ್ತೆ. ಮತ್ತು ನಾನು ಭಾಳ ಸ್ಪಷ್ಟವಾಗಿ ನಂಬಿದ್ದೀನಿ, ನಾನು ನನ್ನ ಹೆಂಡತಿಯನ್ನು ಹೇಗೆ ಮಾತಾಡಿಸ್ತೀನಿ ಅನ್ನೋದನ್ನು ನನ್ನ ಮಗ ನೋಡ್ತಾ ಇರ್ತಾನೆ.
ನಾವು ನಮ್ಮ ಅಪ್ಪ ನಮ್ಮ ಅಮ್ಮಂದಿರನ್ನ ಹೇಗೆ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ. ನಮ್ಮ ಶಿಕ್ಷಣ ಎಲ್ಲೋ ಒಂದು ಕಡೆ, ನಾವು ಸಾಹಿತ್ಯದ ವಿದ್ಯಾರ್ಥಿ ಆಗಲಿ ಅಥವಾ ಬೇರೆ ಯಾವುದೇ ವಿದ್ಯಾರ್ಥಿ ಆಗಲಿ, ಆ ಫ್ಯೂಡಲಿಸಮನ್ನು ಬಹಳ ಮುಖ್ಯವಾಗಿ ಪುರುಷ ಪ್ರಧಾನ ಸಮಾಜ, ನಮ್ಮಲ್ಲಿ ಎರಡು ರೀತಿಯ ಶೋಷಣೆಗಳಿದೆ. ಒಂದು ಸೋಷಿಯಲ್ ಸ್ಟ್ರಾಟಿಫಿಕೇಷನಲ್ಲಿರುವಂಥದ್ದು, ಅದರಲ್ಲಿ ಜಾತಿ ವ್ಯವಸ್ಥೆಯ ಸಂಬಂಧಪಟ್ಟ ಶೋಷಣೆ. ಇನ್ನೊಂದು ಲಿಂಗಾಧಾರಿತ ಶೋಷಣೆಯಲ್ಲಿ ವುಮೆನ್ನನ್ನು ಯಾವಾಗಲೂ ಸೆಕೆಂಡ್ ಸೆಕ್ಸ್ ಅನ್ನೋ ರೀತಿಯಲ್ಲೇ ಮುಂದುವರಿದ ಕಂಟ್ರಿಗಳ ಸಮಾಜಗಳಲ್ಲೂ ಕೂಡ ಇದನ್ನು ನಾವು ನೋಡ್ತೀವಿ. ಹಾಗಾಗಿ ಆ ಲೆಕ್ಕದಲ್ಲಿ ಅಮೇರಿಕಾದಂಥ ದೇಶದಲ್ಲೂ ಕೂಡ ಯೂನಿವರ್ಸಲ್ ಸಫ್ರೇಜ್ ಒಂದೇ ಸರಿಗೆ ಬಂದಿಲ್ಲ. ಹೆಣ್ಣುಮಕ್ಕಳು ವೋಟಿಂಗ್ ಪವರನ್ನು ತೆಗೆದುಕೊಳ್ಳಿಕ್ಕೆ 1924 ತನಕ ಏನೋ ಕಾಯಬೇಕಾಯಿತು. ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಇಷ್ಟೆಲ್ಲ ದೊಡ್ಡ ಒಂದು ಸಾಮಾಜಿಕ ಬೇರೆ ರೀತಿಯ ಸ್ತರ ಇದ್ದರೂ ಕೂಡ ಸಾರ್ವತ್ರಿಕ ವೋಟಿಂಗನ್ನು ಹೆಣ್ಮಕ್ಳಿಗೆ ಒಂದೇ ಸರಿ ಕೊಟ್ಟಿದ್ದೀವಿ ಗಣರಾಜ್ಯ ಆದ ನಂತರ. ಸೊ ಅಂಥ ದೇಶಗಳಲ್ಲೂ ಇದಿದೆ. ಸೊ ಇವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಇಂಥ ಕಥೆಗಳನ್ನು ನೀವು ಎರಡು ರೀತಿ ಬರಿಬೋದು. ಒಂದು ದೊಡ್ಡ ಗೋಳಾಟದ ಒಂದು ಸಾಂಸಾರಿಕ ಕಥೆಯನ್ನು ಇಟ್ಟುಕೊಂಡು ಹೆಣ್ಮಗಳಿಗೆ ಅನ್ಯಾಯ ಆಗ್ತಾ ಇರೋದು ಒಂದು. ಇನ್ನೊಂದು ಸಾಮುದಾಯಿಕ ನೆಲೆಯಲ್ಲಿ ಅದನ್ನು ತೆಗೆದುಕೊಂಡು ಒಂದು ಇಡೀ ಊರು ಹೆಂಗಸರಿಲ್ಲದ ರೀತಿ ಆಗಿದೆ ಅಂದರೆ ಅದಕ್ಕೇನು ಕಾರಣ? ಆ ಕಥೆಯ ಕೊನೆಯ ಸಾಲಲ್ಲಿ ಒಂದು ಬೇರೆಯೇ ಟ್ವಿಸ್ಟ್ ಇದೆ. ಕೊನೆಗೆ ಆ ಇಡೀ ಊರನ್ನು ಗಂಡಸರು ಬಿಡ್ತಾ ಹೋಗ್ತಾರೆ, ಒಬ್ಬೊಬ್ಬರೇ ಹೆಂಗಸರನ್ನ ಹುಡ್ಕೊಂಡು. ಅಂದರೆ ಹೆಂಗಸರಿಲ್ಲದ ಊರಿನಲ್ಲಿ ಗಂಡಸರು ಇರಲಾರರು ಅನ್ನುವಂಥದ್ದು ಅಂತ. ಮತ್ತು ಹೆಣ್ಣನ್ನು ವಿರೋಧಿಸೋದು ಅಂದರೆ ಪ್ರಕೃತಿಯನ್ನೇ ವಿರೋಧಿಸಿದಂತೆ ಅಂತ. ಸೊ ಅದನ್ನು ನಾನು ನಂಬಿದ್ದೀನಿ. ಅದರ ಮುಂದುವರೆದ ಭಾಗವಾಗಿ ಬಹುಶಃ ಆ ಕಥೆ ಹುಟ್ಟಿದೆ. ಮತ್ತು ನನ್ನ ಅನೇಕ ಕಥೆಗಳಲ್ಲಿ ಆ ಥರದ ಅಂಶಗಳು ಬರ್ತವೆ. ಮುಂದಿನ ನಾಟಕ ಏನಿದೆ ಪ್ರೈವೇಸಿ ಸೆಟ್ಟಿಂಗ್ಸ್ ಅಂತ, ಅದರಲ್ಲೂ ಅಷ್ಟೇ 700 ವರ್ಷದ ಹಿಂದಿನ ಒಬ್ಬ ರಾಜನ ಮೇಲೆ ಇವತ್ತಿನ ಒಬ್ಬ ಇತಿಹಾಸದ ಸಂಶೋಧನಾ ವಿದ್ಯಾರ್ಥಿನಿ ಒಂದು ಕೇಸ್ ಹಾಕ್ತಾಳೆ. ಸೊ ಅದು ಕೂಡ ಒಂದು ರೀತಿಯ ಈ ರೀತಿ ಶೋಷಣೆ ಅಥವಾ ಅನ್ಯಾಯ ಆಗಿದ್ದರ ವಿರುದ್ಧ ಹಾಕುವ ಕೇಸ್. ಬಟ್ ಅದು ಇವತ್ತು ನಡೆಯುತ್ತೆ, 2025 ನಾಟಕ ನಡೆಯುತ್ತೆ. ಸೊ ಅವುಗಳನ್ನು ಮಿಕ್ಸ್ ಮಾಡಲಿಕ್ಕೆ ನಾನು ಯಾವಾಗಲೂ ಪ್ರಯತ್ನ ಪಡ್ತೀನಿ. ಅಬ್ಸರ್ಡ್, ನಿನ್ನೆ ನಾವಿಲ್ಲಿ ಮಧು ಅವ್ರ ಜೊತೆಗೆ ಮಾತಾಡ್ತಾ ಕೂಡ ಆ ವಿಷಯ ಬಂತು. ನಾವು ಕಲೆಯನ್ನು ಬರೆಯುವಾಗ, ಏಸ್ಥೆಟಿಕ್ಸಿಗೆ ಹೋಗುವಾಗ ಜೀವನನ ಎಕ್ಸಾಕ್ಟ್ ರೆಪ್ಲಿಕೇಟ್ ಮಾಡಿದರೆ ಅದರಂಥ ಬೋರಿಂಗ್ ಮತ್ತೊಂದಿಲ್ಲ. ನಮ್ಮ ಲೈಫ್ ಯಾವಾಗಲೂ ಬೋರಿಂಗೆ ಮತ್ತು ಮೊನಾಟನಸ್ಸೇ. ಇದರಿಂದ ಒಂದು ಶಿಫ್ಟ್ ಬೇಕು ಅಂತಲೇ ನಾವು ಇವುಗಳನ್ನೆಲ್ಲ ಮಾಡ್ಕೊಂಡಿರೋದು. ಕತೆ, ಕಾದಂಬರಿ, ಸಿನಿಮಾ ಅನ್ನುವಂಥದ್ದು. ಏಳು ಅಂತಸ್ತಿನ ಬಿಲ್ಡಿಂಗಿಂದ ಒಬ್ಬ ಹೀರೋ ಜಂಪ್ ಮಾಡುವಾಗ ನಮಗದು ತಪ್ಪು ಅಂತ ಅನಿಸೋದಿಲ್ಲ. ಅವನಿಗೆ ಆ ಹೀರೋಯಿಕ್ ನೇಚರ್ ಬೇಕು ಅಂತ ಅನ್ಕೋತೀವಿ. ಆ ರೀತಿಯೇ ಕತೆ ಮತ್ತು ಕಾದಂಬರಿಗಳಲ್ಲೂ ಕೂಡ ಕೆಲವು ಎಲಿಮೆಂಟ್ಗಳನ್ನು ನಾವು ಇಷ್ಟಪಡ್ತೀವಿ. ಯಾಕೆಂದರೆ ಜೀವನದಲ್ಲಿ ಅದಿಲ್ಲ, ಅದು ಬೋರಿಂಗ್ ಆಗುತ್ತೆ. ಸೊ ಅವುಗಳನ್ನು ಅಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀವಿ ಅನ್ನುವ ಕಾರಣಕ್ಕೆ ಒಂದಷ್ಟು ಅಸಂಗತ ವಿಷಯಗಳನ್ನು ಇಟ್ಕೊಂಡೇ ಸಂಗತವಾದದ್ದನ್ನು ಹೇಳುವ ಪ್ರಯತ್ನವನ್ನು ನಾನು ಪ್ರಯತ್ನಿಸ್ತಾ ಇರ್ತೀನಿ ಯಾವಾಗಲೂ. ಹಾಗಾಗಿಯೇ ನನ್ನ ಅನೇಕ ಕಥೆಗಳಲ್ಲಿ ನಿಮಗೆ ಪ್ರಾಪರ್ ನೌನ್ಗಳು ಇರೋದೇ ಇಲ್ಲ. ಆಕೆ, ಅವನು, ಆತ ಇವುಗಳನ್ನೇ ಜಾಸ್ತಿ ಬಳಸ್ತೀನಿ ನಾನು. ಯಾಕೆ ಅಂದರೆ ಮನುಷ್ಯರು ಅಂತ. ಆಕೆ ಅಂದ ತಕ್ಷಣ ಯಾರಾದರೂ ಅದನ್ನು ಸುಲಭವಾಗಿ ಕನೆಕ್ಟ್ ಮಾಡ್ಕೊಳ್ಬೋದು. ಶಫೀನಾ ಅಂತ ಕೊಟ್ಟ ತಕ್ಷಣ, ಗೌರಿ ಅಂತ ಕೊಟ್ಟ ತಕ್ಷಣ, ಅಥವಾ ಕ್ರಿಸ್ಟಿನಾ ಅಂತ ಕೊಟ್ಟ ತಕ್ಷಣ ಬರುವ ಅರ್ಥಗಳಿಗೂ ಆಕೆ ಅಂದಾಗ ಬರುವ ಅರ್ಥಗಳಿಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನಾನು ಪ್ರಾಪರ್ ನೌನ್ಗಳನ್ನು ತುಂಬ ಕಾನ್ಷಿಯಸ್ ಆಗಿ ಅವಾಯ್ಡ್ ಮಾಡಿ, ನನ್ನ ಒಂದು ಕಾನೂನಾತ್ಮಕ ಕೊಲೆ ನಾಟಕದಲ್ಲಿ ಅಷ್ಟೊಂದು ಪಾತ್ರಗಳಲ್ಲಿ ಒಂದು ಪಾತ್ರಕ್ಕೂ ಹೆಸರಿಲ್ಲ. ಆದರೆ ಆ ಪೂರ್ತಿ ನಾಟಕವನ್ನು ನೋಡಿದಾಗ ಇವರೆಲ್ಲ ಯಾರು ಅಂತ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಅದನ್ನು ನಾನು ತುಂಬ ಕಾನ್ಷಿಯಸ್ ಆಗಿ ಮಾಡ್ತೀನಿ. ಅದರಲ್ಲೂ ಇವತ್ತು ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅಂದರೆ ಹೆಸರಿನ ಮೂಲಕವೇ, ನಾನು ಯಾವಾಗಲೂ ಇದನ್ನ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳಿಗೆ, ಜಾತಿಯನ್ನು ಅಥವಾ ಧರ್ಮವನ್ನು ಈ ಸಮಾಜದಿಂದ ನಾವು ಎಲ್ಲಿಡಬೇಕು ಅಲ್ಲಿಡಬೇಕು ಅಂದರೆ ನಮ್ಮ ಮಕ್ಕಳಿಗೆ ಇಡುವ ಸರ್ನೇಮ್ಗಳನ್ನು ಮೊದಲು ಬಿಡಬೇಕು ಅಂತ. ಜಾತಿ ಸೂಚಕ ಸರ್ನೇಮ್ಗಳೇನಿದಾವಲ್ಲ ಅವುಗಳನ್ನು ಈಗ ಇಡೋದನ್ನು ಬಿಡೋಕ್ಕೆ ಶುರು ಮಾಡಿದರೆ ಇನ್ನೊಂದು 500-600 ವರ್ಷದ ನಂತರ ಒಂದಷ್ಟು ಎಲ್ಲೋ ನಾರ್ಮಲೈಸ್ ಆಗ್ಬೋದು ಅಂತ. ಹಾಗಾಗಿ ನಾನು ಸಾಧ್ಯವಾದಷ್ಟು ಅಂಕಿತ ನಾಮಗಳನ್ನು ಅವಾಯ್ಡ್ ಮಾಡಿನೇ ಕೇವಲ ಸರ್ವನಾಮಗಳಲ್ಲಿ ಕಥೆಗಳನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ನಾನು ಕಂಡುಕೊಂಡದ್ದು. ಆಕೆ, ಅವನು ಅಂದಾಗ ಬರುವ ಭಾವನೆಗಳಿಗೂ, ಹೆಸರಿಟ್ಟಾಗ ಬರುವ ಭಾವನೆಗಳಿಗೂ ಸಮಸ್ಯೆಗಳಾಗ್ತವೆ. ಅದಕ್ಕೆ ಸೊ ಸಾಧ್ಯವಾದಷ್ಟು ಮನುಷ್ಯರನ್ನಾಗಿ ನೋಡೋಣ ಅನ್ನುವಂಥದ್ದು. ಮತ್ತು
ಅದಲ್ಲದೆ ನೀವು ಈಗ ಯಾವುದೋ ಜಾತಿ ಸಮೀಕರಣದ ಕತೆ ಬರಿಬೇಕು, ಧಾರ್ಮಿಕ ವಿಘಟನೆಯ ಕತೆ ಬರಿಬೇಕು ಅಂದಾಗ ಹೆಸರು ಬೇಕಾಗತ್ತೆ. ನನ್ನದೇ ಒಂದು ಕತೆ ಇದೆ, ಡೇವಿಡ್ ಮತ್ತು ದಿಶಾ ಎಂಬ 2 ಮರಗಳು ಅಂತ. 2 ಹಿತ್ತಲಿನಲ್ಲಿರುವ ಮರಗಳು ಸುಲಭವಾಗಿ ಪ್ರೀತಿಸ್ತವೆ, ಡೇವಿಡ್ ಮತ್ತು ದಿಶಾ. ಆದರೆ ಮನುಷ್ಯರು ಕಾಂಪೌಂಡ್ ಹಾಕ್ಕೊಂಡಿದೆ. ಆ 2 ಮನೆಗಳಲ್ಲಿರುವ ಹುಡುಗಿ ಪ್ರೀತಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಆದರೆ ಅವರ ಮನೆಯ ಹಿತ್ತಲಿನಲ್ಲಿರುವ 2 ಮರಗಳು ಪ್ರೀತಿಸಿದ. ಸೊ ಇದು ಅಬ್ಸರ್ಡ್. ಆದರೆ ಆ ಮರನೇ ಹೇಳುತ್ತೆ, ಡೇವಿಡ್ ಮತ್ತು ದಿಶಾನ ನಮ್ಮ ರೀತಿಯಲ್ಲಿ ಇವರು ಕಾಂಪೌಂಡನ್ನು ಮೀರಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಹಾಗೆ. ಸೊ ಆ ಕಾಂಪೌಂಡನ್ನು ಮೀರುವ ಕಾರಣಕ್ಕೆ ನಾನು ನೀನು ಅವಳು ಆತ ಅನ್ನೋದನ್ನು ಹೆಚ್ಚಾಗಿ ಬಳಸ್ತೀನಿ. ಈಗ ನೀವು ಕೊಟ್ಟ ವಿವರಣೆ ತುಂಬ ವಿಶೇಷ ಅಂತ ಕೂಡ ಅನ್ನಿಸ್ತು. ಅಂದರೆ ಇದು ಹೊಸ ಥರದ ಓದಿಗೆ ನಮ್ಮನ್ನು ತೆರೆದುಕೊಳ್ಳೋದಕ್ಕೆ ತುಂಬ ಬೇಕಾಗಿರೋ ಅಂಥ ವಸ್ತುವಿನ ರೀತಿ ಕೂಡ ಇತ್ತು ಇದು. ಮತ್ತು ನನಗೆ ಇನ್ನೊಂದು ಏನು ಅಂತಂದರೆ, ನಿಮ್ಮ ಎಲ್ಲ ಕಥಾ ಸಂಕಲನಗಳಲ್ಲಿ ಅದೇ ನೀವೇ ಹೇಳಿದ ಹಾಗೆ ತುಂಬ ಚಿಕ್ಕ ಚಿಕ್ಕ ಕಥೆಗಳು, ಅದು ತುಂಬ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಎಲ್ಲ ಕಥೆಗಳಲ್ಲಿ ತುಂಬ ನಾನು ಹೆಚ್ಚು ಗಮನಿಸಿದ್ದು, ಅಥವಾ ನಾನು ನಿಮ್ಮ ಕಥೆಗಳನ್ನು ಓದಿದ ಓದುಗರನ್ನು ಮುಖತಃ ಭೇಟಿಯಾದಾಗ ಅವರ ಅಭಿಪ್ರಾಯಗಳನ್ನು ಕೇಳಿದಾಗ ನನ್ನ ಅರಿವಿಗೆ ಬಂದ ಕ್ರಮ ಮತ್ತು ನಿಮ್ಮ ಕಥೆಗಳನ್ನು ಓದಿದ ಬೇರೆಯವರ ಅರಿವಿಗೆ ಬಂದ ಕ್ರಮ ಇದೆಯಲ್ಲ, ಇದ್ರ ಒಳಗಡೆ ಒಂದು ಕಾಂಪ್ಲೆಕ್ಸ್ ಶುರುವಾಯಿತು. ನನಗೆ ಒಂದು ಸಂಕೀರ್ಣ ಹಿನ್ನೆಲೆಗಳು ಬೇರೆ ಬೇರೆ ರೂಪದಲ್ಲಿ ಹುಟ್ಕೊಳ್ಳೋದಕ್ಕೆ ಶುರುವಾಯಿತು. ಅದು ಹೇಗೆ ಅಂತ ಅಂದರೆ, ಎಲ್ಲ ನಮ್ಮ ವಯಸ್ಸಿನ ಓದುಗರೇ ಅಲ್ಲ, ಮಕ್ಕಳನ್ನು ಹೆಚ್ಚು ತಲುಪಿಸ್ಬೇಕು ಈ ಕಥೆಗಳನ್ನು. ಯಾಕಂದರೆ ಇವತ್ತಿನ ಕಾಲಮಾನ ಇದೆಯಲ್ಲ, ಈ ಕಾಲಮಾನ ಅದು ಒಳಗಡೆ ಬೇರೆ ಬೇರೆ ಥರದ ಐತಿಹಾಸಿಕವಾಗಿ ಕೆಲವು ಸುಳ್ಳುಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಈ ಸುಳ್ಳುಗಳು ಎಷ್ಟರ ಮಟ್ಟಿಗೆ ಸೃಷ್ಟಿ ಆಗ್ತಾ ಇದೆ ಅಂತಂದರೆ, ಎಲ್ಲ ಆತ್ಮಾವಲೋಕನಗಳನ್ನು ಮೀರಿ ತುಂಬ ಐತಿಹಾಸಿಕವಾಗಿ ಸುಳ್ಳುಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಈ ಸೃಷ್ಟಿ ಮಾಡ್ತಾ ಇರೋಂಥ ಸುಳ್ಳುಗಳ ನಡುವೆ ಈಗೊಂದು ಸ್ಪಷ್ಟತೆಯನ್ನು ತಂದುಕೊಡುವ ಕೆಲವು ಪಾತ್ರಗಳು ಮತ್ತು ಕಥೆಗಳು ಕೂಡ ಸಾಹಿತ್ಯ ಎಷ್ಟು ಮುಖ್ಯ ಅಂತ ಅನ್ನೋದಕ್ಕೆ, ಮತ್ತು ಅದೊಂದು ಪ್ರಜ್ಞಾವಂತರಾಗಲಿಕ್ಕೆ ಪೂರಕವಾದ ಓದು ಎಷ್ಟು ಮುಖ್ಯ ಅಂತ ಅನ್ನೋದಕ್ಕೆ ನನಗೆ ತುಂಬ ಪಾರದರ್ಶಕವಾದ ನಿದರ್ಶನವಾಗಿ ಸಿಕ್ಕಂಥ ಕಥೆಗಳು ನಿಮ್ಮವೇ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ತುಂಬ ಸಲ ಮತ್ತೆ ಮತ್ತೆ ಓದುವ ಮೂಲಕ ನಾನು ಕಂಡುಕೊಂಡ ಸತ್ಯ ಇದು. ನಿಮ್ಮ ಕಥೆಗಳನ್ನೇ ಮತ್ತೆ ಮತ್ತೆ ಓದುವ ಮೂಲಕ ನಾವು ಅನೇಕ ಸಲ ಮೊಸರಿನ ಮಂಗಮ್ಮ ಕತೆ ಓದಿದ್ರೆ, ಅಥವಾ ವೆಂಕಟಿಗನ ಹೆಂಡತಿ ಕತೆ ತುಂಬ ಸಲ ಓದ್ತೀನಿ, ನಾನು ಯಾವಾಗಲೂ ಓದ್ತೀನಿ. ಯಾಕಂದರೆ ನಮ್ಮ ಒಳಗಿನ ಕಟ್ಟುಪಾಡುಗಳನ್ನು ಮೀರಲಿಕ್ಕೆ ಸಾಧ್ಯ ಆಗಿದ್ದೇ ಅಂಥ ಕಥೆಗಳನ್ನು ಓದಿದ ಮೇಲೆ. ಹಾಗಾಗಿ ಇಲ್ಲಿ ಹೆಂಗಸರಿಲ್ಲದ ಊರು ಅನ್ನೋವಂಥ ಕತೆ ಓದಿದಾಗ, ಅಥವಾ ಓಡಿ ಹೋದ ಹುಡುಗಿಯ ಡೈರಿಯಿಂದ ಅನ್ನೋ ಘಟನೆಯನ್ನು ಕುರಿತು ಓದಿದಾಗ ಇನ್ನೂ ನಾವು ಮಾಗಬೇಕು ಅಂತ ನನಗನ್ಸಿದೆ. ನನಗೂ ಅನಿಸಿದೆ, ಅಥವಾ ನಾನು ನಿಮ್ಮ ಕಥೆಗಳನ್ನು ಓದಿದ ಓದುಗರನ್ನು ಭೇಟಿ ಮಾಡಿದಾಗ ಅವರ ಅಭಿಪ್ರಾಯಗಳನ್ನ ಕೇಳಿದಾಗಲೂ ಕೂಡ ಹಾಗನ್ಸಿದೆ. ಹಾಗಾಗಿ ಅವರು ಇನ್ನೂ ಮುಂದುವರೆದು ಚಿಂತನೆ ಮಾಡಿರುವಂಥ ಮಕ್ಕಳು ಕೂಡ ಇದ್ದಾರೆ. ಇದೆಲ್ಲ ಇರಬೇಕಾದ್ರೆ ಯಾಕೆ ನಾವು ಇನ್ನೂ ಈ ಕಥೆಗಳ ನಿರೂಪಣೆ ಇದೆಯಲ್ಲ, ಅದು ಕೂಡ ಮಾತಾಡಿದ್ದುಂಟು ನಾವು. ಈ ನಿರೂಪಣೆ ಆರಂಭದಿಂದ ಹಿಡಿದು ಕಡೆಯವರೆಗೂ ಇಷ್ಟು ಖಚಿತವಾಗಿ ತಲುಪಿಸಬೇಕಾದದ್ದನ್ನು ಇಷ್ಟು ಸ್ಪಷ್ಟವಾಗಿ ಹೇಗೆ ತಲುಪಿಸಲಿಕ್ಕೆ ಸಾಧ್ಯ? ಆಮೇಲೆ ಇಡೀ ಆ ಜರ್ನಿ ಇದೆಯಲ್ಲ, ಕಥೆಯ ಜೊತೆ ನಾವು ಮಾಡುವ ಪ್ರಯಾಣ, ಆ ಪ್ರಯಾಣದ ಒಳಗಡೆ ನಮ್ಮ ಇರುವಿಕೆ ತುಂಬ ಮುಖ್ಯ. ಆ ಇರುವಿಕೆ ಖಂಡಿತ ನಿಮ್ಮ ಈ ಚಿಕ್ಕ ಕಥೆಗಳಲ್ಲೇ ಸಾಧ್ಯ ಆಗುತ್ತೆ. ನೀವು ಹೇಳಿದ ಹಾಗೆ 2 ಪುಟದ ಕಥೆಗಳು, 3 ಪುಟದ ಕಥೆಗಳು, ಅಥವಾ ಹೆಚ್ಚೆಂದರೆ 4 ಪುಟದ ಕಥೆಗಳು. ಅಂದರೆ ಹೇಗೆ ಒಬ್ಬ ಓದುಗನನ್ನು ನಿರಂತರವಾಗಿ ಆ ಕಥೆಯ ಪ್ರಯಾಣದ ಜೊತೆನೇ ಉಳಿಸಿಕೊಳ್ಳುವಂತೆ ಬರೀಲಿಕ್ಕೆ ಅದು ಎಷ್ಟರ ಮಟ್ಟಿಗೆ ತಯಾರಿ ಬೇಕು ನಿಮಗೆ ಅಂತ ನನಗದು ಕುತೂಹಲಕಾರಿ ಪ್ರಶ್ನೆ, ಅದನ್ನು ಕೇಳಬೇಕು. ಅದಕ್ಕೆ ಬಹುಶಃ ಉತ್ತರಿಸೋದಾದರೆ, ಮೂಲತಃ ನಾನು PU ಕಾಲೇಜಲ್ಲಿ ಪಾಠ ಮಾಡಿದ್ದೀನಿ 10 ವರ್ಷ. ಅದು ಒಂದು. ಇನ್ನೊಂದು, ಕಳೆದ 28ರಿಂದ 30 ವರ್ಷಗಳ ಕಾಲ ನಾನು ರಂಗಭೂಮಿಯಲ್ಲಿದ್ದೀನಿ. ನಾಟಕಗಳನ್ನು ಮಾಡುವ ಕಾರಣಕ್ಕೆ ನಾಟಕದಲ್ಲಿ ಒಂದು ಸೀನು ಎಫೆಕ್ಟಿವ್ ಆಗಿ ಬಂದಿಲ್ಲ ಅಂದ್ರೂ ಆಡಿಯನ್ಸ್ ಜೊತೆಗೆ ಕನೆಕ್ಷನ್ ಬಿಟ್ಟೋಗ್ಬಿಡುತ್ತೆ. ಸೊ ನಾನೊಬ್ಬ ಮೂಲತಃ ರಂಗಭೂಮಿಯ ಕಲಾವಿದ ಆಗಿರುವ ಕಾರಣಕ್ಕೆ, ಒಬ್ಬ ನಟನೂ ಆಗಿರುವ ಕಾರಣಕ್ಕೆ ನಾಟಕಕಾರ ಆಗಿದ್ದೀನಿ.
ಸೊ ಹಾಗಾಗಿ ನನಗೆ ಒಂದು ನಾಟಕವನ್ನು ಬರೆಯುವಾಗ ಅದರ ಸ್ಟೇಜ್ ಸೆಟ್ಟಿಂಗ್ ಸ್ಪೆಸಿಫಿಕೇಷನ್ಸನ್ನು ಭಾಳ ಕರೆಕ್ಟಾಗಿ ಬರಿಬೇಕು ಅಂತ ಅನಿಸುತ್ತೆ. ಕೆಲವು ನಾಟಕಗಳಲ್ಲಿ ನೋಡಿ ನೀವು ಸ್ಟೇಜ್ ಹೀಗೆ ಇರಬೇಕು ಅಂತ ಏನು ಬರಿಬೇಕು ಅಂತ ಅನಿಸೋದಿಲ್ಲ, ನೀಟಾಗಿ ವಿವರಣೆಗಳನ್ನು ಬರೆದು ಪಾತ್ರಗಳ ಸಂಭಾಷಣೆ ಇರುತ್ತೆ. ಬಟ್ ನನಗೆ ಥಿಯೇಟ್ರು ಗೊತ್ತಿರುವ ಕಾರಣಕ್ಕೆ ಆ ಪಾತ್ರ ಇಲ್ಲಿಂದನೇ ಬರಬೇಕು, ಇಲ್ಲೇ ಲೈಟ್ ಆನ್ ಆಗಿ ಈ ಥರ ಬರಿಬೇಕು ಅನಿಸುತ್ತೆ. ಬಹುಶಃ ರಂಗಭೂಮಿಯ ಸಖ್ಯದ ಕಾರಣಕ್ಕೆ ನನ್ನ ಕಥೆಗಳಲ್ಲಿ ಆಸಕ್ತಿಕರವಾಗಿ ಹೇಳುವ ಒಂದು ಗುಣ ಇದೆ ಅಂತ ನನಗನ್ಸುತ್ತೆ. ಒಂದು ಇನ್ನೊಂದು, ನನಗೆ ಬೇಸಿಕಲಿ ಏನಂತ ಯೋಚನೆ ಮಾಡ್ತೀನಿ ಅಂದರೆ, ನಾವು ಏನನ್ನಾದರೂ ಆಸಕ್ತಿಕರವಾಗಿ ಹೇಳದೆ ಹೋದರೆ, ನಾನು ಕೂಡ ನನ್ನ ಓರಿಗೆಯವರು ಬರೆಯುವ, ಹಳಬರು ಬರೆದಿರುವ ಎಲ್ಲವನ್ನೂ ಪುಸ್ತಕಗಳನ್ನು ಕೊಳ್ತೀನಿ, ಓದ್ತೀನಿ. ಕೆಲವೊಮ್ಮೆ ನನಗೆ ಹಳೆಯದು ಮತ್ತು ಹೊಸದು ಭೇದವಿಲ್ಲದೆ ಕೆಲವನ್ನು ಓದಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂದರೆ ಕಂಟಿನ್ಯೂ ಮಾಡೋದಿಲ್ಲ. ಅದು ಮನುಷ್ಯನ ಇಂಡಿವಿಜುವಲ್ ಪರ್ಸೆಪ್ಷನ್ ಮೇಲೆ ಡಿಫರ್ ಆಗುತ್ತೆ, ಅವನ ವೈಯಕ್ತಿಕ ಅಭಿರುಚಿಗಳು, ಆಸಕ್ತಿಗಳು ಮತ್ತು ಜೀವನ ಅನುಭವ. ಹಾಗಾಗಿ ಯಾವ್ಯಾವುದು ನನಗೆ ಡಿಸ್ಕನೆಕ್ಟ್ ಆಯಿತು ಅಥವಾ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಅಂತ ನೋಡ್ತೀನಲ್ವಾ, ಅಂಥದ್ದನ್ನು ನನ್ನ ಕಥೆಗಳಲ್ಲಿ ಅವಾಯ್ಡ್ ಮಾಡ್ತೀನಿ. ಈಗ ಒಂದು ಸಿನಿಮಾದಲ್ಲಿ 5 ಹಾಡು, 4 ಫೈಟು ಮತ್ತು ಒಂದು ಕಾಮಿಡಿ ಸೀನ್ ಟ್ರ್ಯಾಕ್ ಸಪ್ರೇಟ್ ಹೋಗ್ತಾ ಇತ್ತು. 2.25 ಗಂಟೆ ಬರ್ತಾ ಇತ್ತು ಸಿನಿಮಾ. ಜನರ ಪೇಷನ್ಸ್ ಕಮ್ಮಿ ಆಯಿತು, ಕೆಟ್ಟ ಸಿನಿಮಾಗಳು ಬರೋಕ್ಕೆ ಶುರುವಾಯಿತು. ಆಫ್ ಬೀಟ್ ಸಿನಿಮಾಗಳು ನೋಡಿ, ಈಗ ಒಂದಿದ್ದರೆ ಒಂದು ಹಾಡು ಅವಶ್ಯಕತೆ ಇದ್ದರೆ ಕೇವಲ 1 ಗಂಟೆ 10 ನಿಮಿಷಕ್ಕೆ, 1 ಗಂಟೆ 30 ನಿಮಿಷಕ್ಕೆ ಬಂದಿದ್ದಾರೆ. ಅಷ್ಟೇ ಸಾಕು. ಆ್ಯಕ್ಚುಲಿ ಸುಮ್ಮನೆ ಅನಗತ್ಯವಾಗಿ 5 ಹಾಡು ಸಿನಿಮಾ ಫೈಟು ಮಾಡ್ತಾಯಿದ್ರು. ಸೊ ನಾ ಫೈಟು ಮತ್ತು ಸಿನಿಮಾಗಳನ್ನು ಕಟ್ ಮಾಡಿ, ಆ ಹಾಡುಗಳನ್ನು ಕಟ್ ಮಾಡಿ, ಯಾವುದು ಅಡ್ವರ್ಟೈಸ್ ಥರ ಅನ್ನಿಸ್ತಾ ಇದೆಯೋ ಅಲ್ಲಿ ಅದನ್ನು ಕಟ್ ಮಾಡಿ, ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಂಡು ಕೊನೆಯ ತನಕ ನಾನೇ ಇದನ್ನು ಓದಿದರೆ ಆಸಕ್ತಿ ಇರುತ್ತೋ ಇಲ್ವೋ, ನಾನೇ ಒಬ್ಬ ಏಲಿಯನ್ನಾಗಿ ಹೊರಗೆ ನಿಂತು ಓದಿದರೆ ಆಸಕ್ತಿ ಇರುತ್ತೋ ಇಲ್ಲೋ ಅನ್ನೋದನ್ನು ಟೆಸ್ಟ್ ಮಾಡ್ತೀನಿ. ಮತ್ತು ತುಂಬ ಏನು ತಿದ್ದಲಿಕ್ಕೆ ಎಲ್ಲ ಹೋಗೋದಿಲ್ಲ. ನಾನು ಒಮ್ಮೆ ಬರೆದ್ರೆ ಮುಗೀತು. ಆಲ್ಮೋಸ್ಟು ಅವುಗಳನ್ನು ತಿದ್ದೋದು ಭಾಳ ಅಪರೂಪ, ತಿದ್ದುವ ಕಾರ್ಯಕ್ಕೆ ಖಂಡಿತ ಹೋಗೋದಿಲ್ಲ. ಇನ್ನೊಂದೇನು ಅಂದರೆ, ಟೈಪಿಸ್ಟ್ ತಿರಸ್ಕರಿಸಿದ ಕತೆ ಸಂಕಲನದಲ್ಲಿ ಮತ್ತು ಪ್ರೇಮ ಪತ್ರದ ಆಫೀಸಿನಲ್ಲಿರುವ ಕತೆಗಳೆಲ್ಲ ಅವಧಿ ಮ್ಯಾಗ್ಝಿನ್ಗೆ ನಾನು ಪ್ರತಿ ವಾರ ಬರೆದಂಥದ್ದು. ಅವರು ನನಗೆ ಅಂಕಣ ಬರೀರಿ ಅಂತ ಹೇಳಿದರು, ನಾನು ಕತೆ ಬರೀಲಿಕ್ಕೆ ಶುರು ಮಾಡಿದೆ. ನನಗೆ ಅಂಕಣಕಾರ ಅಲ್ಲ ಅಂತೇಳಿ. ಸೊ ಅಲ್ಲೇನಾಗ್ತಾ ಇತ್ತು, ಒಂದು ವಾರಕ್ಕೊಂದು ಕತೆ ಬರಿಬೇಕು. 40 ವಾರಗಳ ಕಾಲ 2 ಸಂಕಲನದ ಕೇಳಿದರೆ ಕಂಟಿನ್ಯೂಯಸ್ ಆಗಿ 80 ವಾರಗಳ ಕಾಲ 1 ವಾರವೂ ನಿಲ್ಲಿಸದೆ ಕತೆ ಬರೆದಿದ್ದೀನಿ. ಆ ತುರ್ತಿನಲ್ಲಿ ಬರಿಬೇಕು ಅನ್ನುವ ಕಾರಣಕ್ಕೆ ಸಣ್ಣದಾಗಿ ಬರೆದ ಕತೆಗಳಲ್ಲ ಅವು. ದೇವರು ಅರೆಸ್ಟ್ ಆದ ನನಗೆ ಯಾವ ಒತ್ತಡವೂ ಇಲ್ಲದೆ ಬರೆದ ಮೊದಲ ಸಂಕಲನ, ಅಲ್ಲೂ ಕೂಡ ಅಷ್ಟಷ್ಟೇ ಪೇಜಿನ ಕತೆಗಳಿದ್ದಾವೆ. ಹಾಗಾಗಿ ಆ ಕತೆ ಬಯಸಿದಲ್ಲಿ ಅದು ಲಂಬಿಸುತ್ತೆ, ಇಲ್ಲ ಅಂದರೆ ಎಲ್ಲಿ ಬೇಕೋ ಅಲ್ಲಿ ಮುಗಿಯುತ್ತೆ ಅಷ್ಟೇ. ಏನಲ್ಲಿ ಇದು ವಿವರಣೆ ತುಂಬ ಖುಷಿ ಕೊಡ್ತು. ಜೊತೆಗೆ ಈ ಕಥಾ ಜಗತ್ತಿಗೆ ನಾವು ಪ್ರವೇಶ ಮಾಡಬೇಕಾದ್ರೆ ನಮಗೆ ಒಂದು ಸಿದ್ಧತೆ ಬೇಕು. ಇವತ್ತಿನ ಕೆಲವು ಸಮುದಾಯಗಳಲ್ಲಿ ಮನಸ್ಥಿತಿ ಹೇಗಿದೆ ಅಂತ ಅಂದರೆ, ಹಿಂಸೆಯನ್ನು ಪುಷ್ಟೀಕರಿಸ್ತಾ ಹೋಗ್ತಾರೆ. ಹಿಂಸೆಗಳನ್ನು ಪುಷ್ಟೀಕರಿಸ್ತಾ ಮತ್ತು ಅದು ಆರಂಭಿಕ ಮತ್ತು ಅಂತ್ಯ ಎಲ್ಲ ಸ್ಥಿತಿಗಳಲ್ಲೂ ಅವರು ಹಾಗೆಯೇ ಹಿಂಸೆಗಳ ಜೊತೆನೇ ನಿಲ್ಲಬೇಕು ಅಂತ ಹೋಗ್ತಾರೆ. ನಾನು ನಿಮ್ಮ ಕುವೆಂಪು ರಂಗಮಂದಿರದಲ್ಲಿ ಶಿವಮೊಗ್ಗದಲ್ಲಿ ನಿಮ್ಮ ನಾಟಕ ನೋಡಿದೆ. ಈ ಕಥೆಯಿಂದ ಒಂಚೂರು ಕತೆ ನನಗೆ ಹೆಚ್ಚೆಚ್ಚು ಕತೆಗಳ ಬಗ್ಗೆನೇ ಮಾತಾಡಬೇಕು. ನನಗೆ ಅಷ್ಟು ಖುಷಿ ಇದೆ ಆ ಕತೆಗಳನ್ನ ಪದೇ ಪದೇ ಓದಿ ನನ್ನೊಳಗಡೆ ಇನ್ನೊಂದು ಥರದ ಮಾಗುವಿಕೆಗೆ ನಾನು ಕೂಡ ತಯಾರಿ ಆಗ್ತಾ ಇದ್ದೀನಿ ಅಂತ ನನಗೆ ಅನೇಕ ಸಲ ಅನಿಸಿದೆ. ಆ ಕಾರಣಕ್ಕೆ ಈಗ ನನಗೆ ಒಂದು ಕಾನೂನಾತ್ಮಕ ಕೊಲೆ ನಾಟಕ, ನೀವು ಮೂಲತಃ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋ ಅಂಥವ್ರು, ಆಮೇಲೆ ಆ ಮಲೆನಾಡು ಪ್ರದೇಶದ ಆ ಪ್ರಾದೇಶಿಕತೆಯನ್ನು ಮೀರಿ ನೀವು ನಗರ ಕೇಂದ್ರಿತ ಅನುಭೂತಿಗಳನ್ನು ತುಂಬ ಸೂಕ್ಷ್ಮವಾಗಿ ತಂದಿದ್ದೀರಾ. ಸಾಧಾರಣ ನಾವು ಮಲೆನಾಡಿನ ಭಾಗದ ಬರಹಗಾರರನ್ನೆಲ್ಲ ನೋಡಿದಾಗ ನೀವು ಆರಂಭದಲ್ಲಿ ಹೇಳಿದ ಹಾಗೆ ಪ್ರಾಕೃತಿಕ ಹಿನ್ನೆಲೆಗಳಿಗೆ ಹೆಚ್ಚು ನಾವು ಕನೆಕ್ಟ್ ಆಗಿರ್ತೀವಿ, ಆದರೆ ಮತ್ತೆ ಕನೆಕ್ಟ್ ಆಗಲಿಕ್ಕೆ ಒಂದು ಥರದ ಬೇಸರವೂ ಆಗಬಹುದು. ನಮ್ಮೊಳಗಡೆ ಸಿದ್ಧ ಬೇಸರಗಳಿರುತ್ತೆ ಅನೇಕ ಸಲ. ಆ ಸಿದ್ಧ ಬೇಸರಗಳು ಹೇಗಿರುತ್ತೆ ಅಂತಂದರೆ, ಅಯ್ಯೋ ಇದು ನನ್ನೊಳಗಡೆ ಮತ್ತೆ ಒಬ್ಬರು ಓದುಗರೊಳಗಡೆ
ಒಳಗಡೆನೂ ಅಂಥದ್ದೇ ಒಂದು ಮರುಸೃಷ್ಟಿ ಆಗ್ತಾ ಇದೆಯಲ್ಲ ಅನ್ನೋ ಸಿದ್ಧ ಬೇಸರಕ್ಕೂ ಒಳಗಾಗೋ ಸಾಧ್ಯತೆ ಇದೆ ಓದುಗರು. ಆದರೆ ಲೇಖಕನಿಗೆ ಆ ಎಲ್ಲ ಸಿದ್ಧ ಬರಹಗಾರರ ಒಳಗಡೆನೂ ಒಂದು ಅಸ್ತಿತ್ವವನ್ನು ಹುಡುಕೊಳ್ಬೇಕಾದ್ರೆ ಒಂದು ತುಂಬ ಸೂಕ್ಷ್ಮವಾದ ಒಂದು ಪ್ರಯಾಣ, ಒಂದು ಆವರಣವನ್ನು ತಾನು ರೂಪಿಸ್ಕೊಳ್ಬೇಕಾಗತ್ತೆ. ಹಾಗೆ ಆ ಕಾನೂನಾತ್ಮಕ ಕೊಲೆಯನ್ನು ನಾನು ಅಲ್ಲಿ ನೋಡ್ತಾ ಅಲ್ಲಿದ್ದ ಆಡಿಯನ್ಸ್ ಪ್ರತಿಕ್ರಿಯೆಯನ್ನು ನೋಡ್ತಾ ಕಡೆಗೆ ಅದು ಮುಗಿಯುವ ಹೊತ್ತಿಗೆ ನಾನು ಶರಣರ ಕಾಲದ ಒಂದು ದೊಡ್ಡ ಸೃಜನಶೀಲತೆಗೆ ಎದುರಾದ ಹಾಗೆಯೇ ಅನ್ನಿಸ್ತು. ಹೀಗೆ ಅದು ನಿಮಗೆ ಸಾಧ್ಯ ಆಯಿತು? ಅಷ್ಟು ಅದ್ಭುತವಾದ ಸಾಮಾಜಿಕ ಒಳಗೊಳ್ಳುವಿಕೆ. ಮತ್ತು ನಮ್ಮಲ್ಲಿ ಹೇಳ್ತಾರೆ ದಾರ್ಶನಿಕರು ಕೆಲವು ಕಡೆ ಓದ್ತಾ ನಾನು ಅಂದ್ಕೋತೀನಿ, ಪ್ರೀತಿಯ ಹಣ್ಣಿನೊಳಗೆ ಹಿಂಸೆಯೇ ರಸ ಅಂಥೇಳಿ ಆ ಥರದ ಮೆಟಫರ್ಗಳು ಬರುತ್ತೆ. ಹಂಗಿರ್ಬೇಕಾದ್ರೆ ನೋಡಿ, ನಿಮ್ಮ ಸಾಹಿತ್ಯದ ರೂಪುರೇಷೆ ಇದೆಯಲ್ಲ, ಅಲ್ಲಿ ಹಿಂಸೆಗಳು ಬರುತ್ತೆ. ಹಿಂಸಾತ್ಮಕವಾದ ಯಾವುದೋ ಒಂದು ಸನ್ನಿವೇಶ ಬಂದರೂ ಕೂಡ ಅದು ಪ್ರೀತಿಯ ಇನ್ನೊಂದು ಉಳಿಕೆಯಾಗಿ ಕಾಣಿಸ್ತಾ ಹೋಗುತ್ತೆ, ಅಥವಾ ಇಡೀ ಸಮುದಾಯಕ್ಕೆ ಬೇಕಾಗಿರುವಂಥ ಜಾಗ್ರತೆಯಾಗಿ. ಆ ಜಾಗ್ರತೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಮೆಟಫರ್ಗಳಲ್ಲಿ ಹೇಳೋ ಅಂಥವರು. ಜಾಗ್ರತೆ ಅನ್ನೋದು ನಿದ್ದೆಯಲ್ಲೂ ಇಬ್ಬನಿಯ ಸದ್ದಿಗೆ ಕಣ್ತೆರೆಯಬಲ್ಲ ಜಾಗ್ರತೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಕಾನೂನಾತ್ಮಕ ಕೊಲೆಯಲ್ಲಿ ಇಂಥದ್ದೊಂದು ಜಾಗ್ರತೆ ಹುಟ್ಟುತ್ತೆ. ಇಷ್ಟು ಸಮುದಾಯಕ್ಕೆ ಬೇಕಾಗಿರುವಂಥ ದಟ್ಟವಾದ ಜಾಗ್ರತೆಯನ್ನು ಕಟ್ಟಿಕೊಡ್ಲಿಕ್ಕೆ ನಿಮಗೆ ರಂಗಭೂಮಿ ಹೇಗೆ ನಿಮ್ಮ ಒಳಗಡೆ ಕೆಲಸ ಮಾಡ್ತು ಅನ್ನೋದು ನನಗೆ ಇನ್ನೊಂದು ಕುತೂಹಲ. ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ನೀವೇ ಹೇಳಿದಾಗೆ ಇವತ್ತು ಹಿಂಸೆಯನ್ನು ನಾವು ತುಂಬ ನೀಟಾಗಿ ಮಾರ್ತಾ ಇದ್ದೀವಿ. ಹಿಂಸೆಯನ್ನು ಮಾರ್ಕೆಟ್ ಮಾಡುವಂಥ ಕಾಲ ಇದು. ತುಂಬ ಸ್ಪಷ್ಟವಾಗಿ ಹಿಂಸೆಯನ್ನು ಮಾರ್ತಾ ಇರುವ ಸಂದರ್ಭದಲ್ಲಿ ಹಿಂಸೆಯನ್ನು ಮಾಡಬೇಡಿ, ಅಹಿಂಸೆಯ ಕಡೆಗೆ ನಾವು ಹೋಗಬೇಕು ಅಂತೇಳಿ ಹೇಳುವಂಥ ವಿಚಾರ. ಇದನ್ನು ಹೇಗೆ ಹೇಳೋದು ಅಂತ ನನ್ನ ತಮಾಷೆ ಮಾಡ್ತಿರ್ತಾರೆ. ನಮ್ಮ ಬುಕ್ ಸ್ಟಾಲಿಗೆ ಬಂದವರು ಟೈಟಲ್ಗಳನ್ನು ನೋಡಿ ಇವರು ಲಾಯರ್ ಅಂತ ಕೇಳಿದ್ದಾರೆ ತುಂಬ ಸರಿ. ದೇವರು ಅರೆಸ್ಟ್ ಆದ, ಕಾನೂನಾತ್ಮಕ ಕೊಲೆ, ಸುಪಾರಿ ಕೊಲೆ, ಪ್ರೈವೇಸಿ ಸೆಟ್ಟಿಂಗ್ಸ್ ಅಂತಿದೆ ಅಂತ. ಆದರೆ ಎರಡು ನನ್ನ ಎಲ್ಲೆಲ್ಲಿ ಕೊಲೆ ಅಂತಿದೆ ಅವೆರಡು ಹಿಂಸೆ ಮಾಡಬೇಡ್ರಯ್ಯ ಅಂತ ಹೇಳಕ್ಕೆ ಬರ್ದಿರೋ. ಸುಪಾರಿ ಕೊಲೆಯಲ್ಲೂ ಕೂಡ ಹಿಂಸೆ ಬೇಡ ಅಂತ ಹೇಳುವಂಥ ಒಂದು ನಾಟಕ. ಇದನ್ನು ಕಾನೂನಾತ್ಮಕ ಕೊಲೆಯನ್ನು ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ತರುವಾಗ ನಾವೇನು ಮಾಡ್ತೀವಿ, ಸರ್ಕಾರ ಪ್ರೇರಿತ ಹಿಂಸೆ ಕೂಡ ಇವತ್ತಿದೆ ನಮ್ಮಲ್ಲಿ. ಸೊ ಸರ್ಕಾರವೇ ಒಂದು ಕಾನೂನು ತಂದರೆ ಒಬ್ಬ ವ್ಯಕ್ತಿ ಒಬ್ಬನನ್ನು ಕೊಲೆ ಮಾಡ್ಬೋದು, ಅದು ಅಪರಾಧ ಅಲ್ಲ ಅಂತೇಳಿ ಏನೇನು ಆಗ್ಬೋದು ಸಮಾಜದಲ್ಲಿ ಅಂತ. ಸೊ ಇದನ್ನು ಗಮನಿಸಿದಾಗ ನಮಗೇನು ಅನಿಸುತ್ತೆ, ಸರ್ಕಾರ ಮಾಡುವ ಯೋಜನೆಗಳು ಅಥವಾ ಕಾನೂನಿನ ವೈಫಲ್ಯ ಅಂತ ಅನಿಸುತ್ತೆ. ಬಟ್ ಆ ನಾಟಕದಲ್ಲಿ ಅದಲ್ಲದೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಹಿಂಸೆ ಎಷ್ಟಿದೆ ಅನ್ನೋದು ಜಾಗೃತ ಆಗ್ತಾ ಹೋಗುತ್ತೆ. ಒಬ್ಬನಿಗೆ ಒಂದು ಅವಕಾಶ ಕೊಟ್ಟರೆ ನೀನು ಆರಾಮಾಗಿ ಸಾಯಿಸ್ಬೋದು ಯಾರನ್ನಾದರೂ, ಅದು ಅಪರಾಧ ಅಲ್ಲ ಅಂತ ಹೇಳಿದರೆ ನಮ್ಮ ಮನಸ್ಸಲ್ಲಿ ಎಷ್ಟು ಜನ ಇದ್ದಾರೆ ಕ್ಯೂನಲ್ಲಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇವೆರಡನ್ನೂ ಹ್ಯಾಂಡ್ಲ್ ಮಾಡ್ತಾ ಮತ್ತು ಅದಕ್ಕೊಂದು ಸೈಕಲಾಜಿಕಲ್ ಫಿಲಸಾಫಿಕಲ್ ಎಂಡನ್ನು ಕೊಡಬೇಕಲ್ವ ನಾಟಕಕ್ಕೆ. ಆಗ ನನಗೆ ಸಿಕ್ಕಿದ್ದು ಬಸವಣ್ಣ. ಇಲ್ಲ ಅಂದರೆ ಒಬ್ಬರನ್ನ ಒಬ್ಬರು ಕೊಲ್ಬೋದು ಅಂತ ಕಾನೂನು ತಂದ ಮೇಲೆ ನಮ್ಮ ರಾಜಕಾರಣಿಗಳನ್ನೂ ಒಳಗೊಂಡಂತೆ ಜನರಿಗೆ ಅರಿವು ಮೂಡಿಸ್ಬೇಕು ಅಂದರೆ ಯಾರ ಮೊರೆ ಹೋಗಬೇಕು? ಗಾಂಧಿ ಇದ್ದಾರೆ, ಗಾಂಧಿಗಿಂತ ಹಿಂದೆ ಹೋಗಬೇಕು ಅಂದರೆ ಬಸವಣ್ಣನೇ ಸರಿ ಅನ್ನಿಸ್ತು. ಹಾಗಾಗಿ ಬಸವಣ್ಣನವರ ಕೊಂದವರುಳಿದರೆ ಕೂಡಲ ಸಂಗಮ, ಈ ವಚನದ ಸಾಲು, ಆ ವಚನದ ಸಾಲು ನನಗೆ ಇಡೀ ನಾಟಕವನ್ನು ಬರೆಸಿದೆ ಅಷ್ಟೇ ಹೇಳಬೇಕು. ರಂಗಭೂಮಿಯವನು ಬೇರೆ, ಬಟ್ ಆ ಇಡೀ ನಾಟಕ ಬರೀಲಿಕ್ಕೆ ವಚನದ ಒಂದೇ ಸಾಲು ಪ್ರೇರೇಪಣೆ, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಸೊ ಯಾರ್ಯಾರೋ ಯಾವ್ಯಾವುದೋ ಕಾರಣಕ್ಕೆ ಕೊಲ್ತಾರೆ, ಅವರೇನಿಲ್ಲಿ ಕೊನೆ ತನಕ ಇರ್ತಾರ ಅನ್ನುವಂಥದ್ದನ್ನು ಕೇಳಿಕೊಂಡ್ರೆ ನಾವು ಈ ಜಾತಿ ಧರ್ಮ ಅಥವಾ ಅಂತಸ್ತಿನ ಕಾರಣಕ್ಕೆ ಹಿಂಸೆ ಕೊಲೆಯನ್ನು ಮಾಡೋದನ್ನು ನಿಲ್ಲಿಸ್ಬಿಡ್ತಾನೆ ಮನುಷ್ಯ. ಬಟ್ ದಾರ್ಶನಿಕರು ಎಷ್ಟು ವರ್ಷದಿಂದ ಹೇಳ್ಕೊಂಡು ಬಂದರು, ಇದು ನಮಗೆ ಅರ್ಥ ಆಗಿಲ್ಲ ಅಂದಾಗ ಒಬ್ಬ ಮುಖ್ಯಮಂತ್ರಿಯನ್ನೇ ಕೊಲೆ ಮಾಡಲಿಕ್ಕೆ ಅರ್ಜಿ ಹಿಡ್ಕೊಂಡು ನಿಂತ್ಕೊಂಡ್ರೆ ಬಹುಶಃ ಆವಾಗ ಅವರಿಗೆ ಅರ್ಥ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಆ ಥರದೊಂದು ಕಾನ್ಫ್ಲಿಕ್ಟನ್ನು ಅಲ್ಲಿ ಕ್ರಿಯೇಟ್ ಮಾಡಿದೆ. ಆ ನಾಟಕ ಅಂದಾಗ ನಿಮಗೆ ಗೊತ್ತು, ಒಂದು ಸಂಘರ್ಷ ಬೇಕೇ ಬೇಕು. ಕಥೆಯಲ್ಲಿ ಆ ಸಂಘರ್ಷ ಸಣ್ಣ ಮಟ್ಟಿಗಿರುತ್ತೆ, ಅಥವಾ ಸಂಘರ್ಷ ಇಲ್ಲದೇನೂ ಕತೆ ಬರಿಬೋದು, ಸಂಘರ್ಷ ಇಲ್ಲದೇನೂ ಕತೆ ಬರಿಬೋದು, ಘಟನೆ ಸಿಕ್ಕರೆ ಸಾಕು. ಬಟ್ ನಾಟಕಕ್ಕೆ ನಿಮಗೆ ಒಂದು ಸಂಘರ್ಷ ಬೇಕೇ ಬೇಕು. ಸೊ ಆ ಸಂಘರ್ಷವನ್ನು ಒಂದು ತಾರಕಕ್ಕೆ ತೆಗೆದುಕೊಂಡು ಹೋಗಿ ಮತ್ತು ಅಲ್ಲಿ ಬಸವಣ್ಣನವರನ್ನ ತಂದಾಗ ನನಗೆ ಅದು ತುಂಬ ಸೇಫಾಗಿ ಲ್ಯಾಂಡ್ ಆಯಿತು, ಅದು ಸಾಧ್ಯ ಆಯಿತು.
ಅದು ತುಂಬ ಒಂದು ಕಾನೂನಾತ್ಮಕ ಕೊಲೆ ನಾಟಕವನ್ನು ತುಂಬ ಇನ್ನೂ ಹೆಚ್ಚು ಹೆಚ್ಚು ಪ್ರದರ್ಶನಗಳಾಗಿ ಹೆಚ್ಚು ಜನಕ್ಕೆ ತಲುಪಬೇಕು. ಅದು ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯ್ದಿತ್ತು ಅನ್ನೋ ಸಾಲನ್ನು ಇಟ್ಕೊಂಡು ಕೊಂದವರು ಉಳಿದರೆ ಅನ್ನೋ ಪ್ರಜ್ಞಾವಂತಿಕೆಯನ್ನು ಮರುಸೃಷ್ಟಿ ಮಾಡೋದಿದೆಯಲ್ಲ, ಇದು ನಮ್ಮ ಸಾಹಿತ್ಯ ವಲಯದಲ್ಲಿ ಮತ್ತೆ ಮತ್ತೆ ಅದು ಹರಿಬೇಕಾಗಿದೆ. ಅದು ಹೆಚ್ಚು ಹೆಚ್ಚು ಜನರನ್ನು ತಲುಪಬೇಕಾಗಿದೆ. ಆ ಕಾರಣಕ್ಕೆ ಆ ನಾಟಕ ನಾನು ಇನ್ನೂ 2 ಪ್ರದರ್ಶನ ನೋಡಿದ್ದೀನಿ. ಮತ್ತೆ ಅದು ಎಲ್ಲಿಯಾದರೂ ಆ ನಾಟಕವನ್ನು ನಾನು ತಪ್ಪಿಸ್ಕೊಳ್ಳೋದಿಲ್ಲ. ಅದು ಮತ್ತೆ ಆ ನಾಟಕವನ್ನು ಮತ್ತೆ ನೋಡಬೇಕು ಅಂತ ಅನಿಸಿದೆ. ಹಾಗೆ ಇನ್ನೊಂದು ನಾಟಕ ಬಂದಿದೆ ನಿಮ್ಮದು, ಸುಪಾರಿ ಕೊಲೆ. ಅಲ್ಲಿಯ ರೆಡ್ಡಿ ಮತ್ತು ಅಲ್ಲಿಯ ಅರ್ಚನಾ, ಅಲ್ಲಿಯ ಮಾಧುರಿ, ಈ ಎಲ್ಲ ಪಾತ್ರಗಳಿದೆಯಲ್ಲ, ಇದು ಒಂದು ಥರದ ಕ್ರೈಮ್ ಅನ್ನೋ ಥರನೇ ಓದುಗರನ್ನ ಸೆಳೀತು ಅಂತ ಅನಿಸ್ತು. ಆಮೇಲೆ ಅದು ನಾಟಕದ ನಡುಭಾಗಕ್ಕೆ ಬರುವುದರ ಒಳಗೆ ಅಲ್ಲಿ ಒಂದು ಗಿಲ್ಟ್ ಪರಿಕಲ್ಪನೆ ಬರುತ್ತೆ, ಒಂದು ಪಾಪ ಪ್ರಜ್ಞೆಯ ಪರಿಕಲ್ಪನೆ ಬಂದು ಹೇಗೆ ಇಷ್ಟು ಸೂಕ್ಷ್ಮಗೊಳ್ಳುವುದಕ್ಕೆ, ಅಲ್ಲಿಯ ಪಾತ್ರಗಳನ್ನು ಇಷ್ಟು ಸೆನ್ಸಿಬಿಲಿಟಿಯೊಂದನ್ನು ಇಡೀ ನಾಟಕದ ಒಳಗಡೆ ಅದು ತುಂಬ ಸೂಕ್ಷ್ಮವಾಗಿ, ಅದೊಂದು ಪತ್ತೇದಾರಿ ಹಿನ್ನೆಲೆ ಅಂತಲೇ ಅನೇಕರು ಚಂದ್ರೇಗೌಡ ಸರ್ ಅವರೆಲ್ಲ ಮಾತಾಡಿರೋದು ಇದೆ ಕೂಡ, ಪತ್ತೇದಾರಿ ಹಿನ್ನೆಲೆ ಅಂತ. ಅದು ಪತ್ತೇದಾರಿ ಅಂತ ಅನ್ನಿಸ್ತಾನೆ ಅಗಾಧವಾದ ಮನುಷ್ಯತ್ವದ ಭಾಷೆಯೊಂದನ್ನು ತಂದುಬಿಡುತ್ತೆ. ಅಲ್ಲಿ ಭಾಷೆ ಬರೀ ಮಾತಲ್ಲ, ಅದು ಮನುಷ್ಯತ್ವ ಅಂತ ಹೇಳ್ತಾರೆ. ಅಂಥದ್ದೊಂದು ದೊಡ್ಡ ಮನುಷ್ಯತ್ವದ ಭಾಷೆಯನ್ನು ನೀವು ಅನೇಕ ಕಡೆ ಆ ನಾಟಕದಲ್ಲಿ ತಂದಿದ್ದೀರಾ. ಅಲ್ಲೇ ಅಂತ ಅಲ್ಲ, ಕಥಾ ಸಂಕಲನಗಳಲ್ಲೂ ತಂದಿದ್ದೀರಾ. ಆ ಭಾಷೆಯ ಹಿಡಿತಕ್ಕೆ ಹೆಂಗೆ ಸಾಧ್ಯ ಆಯಿತು ನಿಮಗೆ? ಅಷ್ಟು ಅದ್ಭುತವಾದ ಭಾಷೆಯ ಹಿಡಿತ ಹೇಗೆ ಸಾಧ್ಯ ಆಯಿತು? ಏನೋ ಅಂದರೆ ಭಾಳ ಜನ ಅದು ಒಂದು ಹೇಳ್ತಾರೆ, ಬಟ್ ನನಗದೇನು ವಿಶೇಷ ಅನಿಸೋದಿಲ್ಲ. ನೀವು ಇಂಗ್ಲೀಷ್ ಲೆಕ್ಚರರು ಕನ್ನಡದಲ್ಲಿ ಹೆಂಗೆ ಬರೀತೀರಾ ಅಂತ. ಕನ್ನಡದ ಮೂಲಕನೇ ನಾನು ಇಂಗ್ಲೀಷ್ ಕಲ್ತಿರೋದು. ಮಾತೃಭಾಷೆ ಕನ್ನಡ ಆಗಿರುವ ಕಾರಣಕ್ಕೆ ಐ ಲರ್ನ್ಡ್ ಇಂಗ್ಲೀಷ್ ಥ್ರೂ ಕನ್ನಡ. ಯಾವುದೇ ವಿದೇಶಿ ಭಾಷೆ ನೀವು ಕಲಿಬೇಕು ಅಂದರೆ ಮೊದಲು ಮಾತೃಭಾಷೆ ನನಗೆ ಅದರಲ್ಲಿ ಪ್ರೊಫಿಷಿಯನ್ಸಿ ಬರಬೇಕು. ನಾನು ಓದಿದ ಸ್ಕೂಲು ಮತ್ತು ನಮಗೆ ಸಿಕ್ಕ ಮೇಸ್ಟ್ರುಗಳು, ಸಹ್ಯಾದ್ರಿ ಕಾಲೇಜಲ್ಲಿ ಸಿಕ್ಕಂಥ ಪ್ರೊಫೆಸರ್ಗಳು ಮತ್ತು ನನ್ನ ಗುರುಗಳಾದ ಡಾಕ್ಟರ್ ಸಾಸ್ವೇಹಳ್ಳಿ ಸತೀಶ್ ಅವರು ರಂಗಭೂಮಿಯ ಜೊತೆಗೆ ಆ ಭಾಷೆಯನ್ನು ಪಳಗಿಸುವಂಥ ರೀತಿಯನ್ನು ಕಲಿತ ಕಾರಣಕ್ಕೆ ಮತ್ತು ಭಾಷೆ 2 ರೀತಿ ಬಳಕೆ ಆಗುತ್ತೆ ನನ್ನ ಒಂದು ಅಭಿಪ್ರಾಯದಲ್ಲಿ. ನನ್ನದೇ ಒಂದು ಕಥೆಯಲ್ಲಿ ಬರುತ್ತದೆ. ಮಾತು ಮಾರಲಿಕ್ಕೆ ಅಂತ ಒಬ್ಬ ಅಂಗಡಿ ಹಾಕ್ಕೊಂಡಿರ್ತಾನೆ, ಮಾತಿನ ಅಂಗಡಿಯಲ್ಲಿ ಮೌನ ತಂದವಳು ಅಂತ. ಸೊ ಅವನು ಒಂದೊಂದು ರೇಟಿಗೆ ಒಂದೊಂದು ರೀತಿಯ ಮಾತುಗಳನ್ನು ಮಾರ್ತಾ ಇರ್ತಾನೆ. ಆವಾಗ ಕೆಲವರು ಮಾತುಗಳನ್ನು ಇವಾಗ ಹೇಗೆ ಬಳಸ್ತಿದ್ದಾರೆ ಅಂದರೆ, ಆ್ಯಕ್ಚುಲಿ ಏನನ್ನೋ ವ್ಯಕ್ತಪಡಿಸ್ಲಿಕ್ಕೆ ಬಳಸ್ತಿದ್ದಾರೋ, ವ್ಯಕ್ತಪಡಿಸಿದ್ದಕ್ಕೆ ಬಳಸಿದ್ದಕ್ಕಿಂತ ಮುಚ್ಚಿಡ್ಲಿಕ್ಕೆ ಬಳಸೋದೇ ಜಾಸ್ತಿ. ಮಾತು ಆ್ಯಕ್ಚುಲಿ ಅಭಿವ್ಯಕ್ತಿಯ ಮಾಧ್ಯಮ ಅಂತ ನಾವು ಹೇಳ್ತೀವಿ, ಆದರೆ ಜನ ಆಡೋದು ಮುಚ್ಚಿಡ್ಲಿಕ್ಕೆ ಅನ್ನೋದನ್ನು ನಾವು ಭಾಳ ಸರಿ ಗ್ರಹಿಸೋದೇ. ನಾವು ಮಾತಾಡಿ 3 ವಿಷಯ ಹೇಳಿದರೆ 30 ಮುಚ್ಚಿಟ್ಟಿರ್ತೀವಿ. ಸೊ ಈ ಮುಚ್ಚಿಡ್ಲಿಕ್ಕೆ ಏನೇನು ಮಾತಾಡ್ತಾರಲ್ಲ ಮನುಷ್ಯರು, ಅವುಗಳನ್ನು ಕಥೆಗಳಲ್ಲಿ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಸುಪಾರಿ ಕೊಲೆಯಲ್ಲೂ ಅಷ್ಟೇ, ನಿಮಗೆ ಮೊದಲ ಭಾಗದಲ್ಲೇ ಅವಳನ್ನು ಕೊಲ್ಕೊಳ್ಳಿಕ್ಕೆ ಅವಳೇ ಒಂದು ಹೆಣ್ಣು ಸುಪಾರಿ ಕೊಟ್ಟಿದ್ದಾಳೆ ಅನ್ನೋದೇ ದೊಡ್ಡ ಕ್ಲೈಮ್ಯಾಕ್ಸ್ ಅಂತ ಅನಿಸ್ಬಿಡುತ್ತೆ. ಬಟ್ ನಾಟಕದ ಕ್ಲೈಮ್ಯಾಕ್ಸ್ ಅದಲ್ಲ, ಅಲ್ಲಿಂದ ಮತ್ತೆ ಬೇರೆಯೇ ಟ್ರಾವೆಲ್ ಆಗುತ್ತೆ. ನೋಡಿ, ಒಬ್ಬ ಸುಪಾರಿ ಕಿಲ್ಲರ್, ಇಂಜಿನಿಯರಿಂಗ್ ಓದಂಥ ಸುಪಾರಿ ಕಿಲ್ಲರ್ ಮನೆಗಳನ್ನು ಕಟ್ಟಬೇಕಾದವನು ಮನೆಗಳನ್ನು ಒಡೆಯುವ ಕೆಲಸ ಮಾಡ್ತಿದ್ದೀನಿ ಅಂತ ಅವನೇ ಹೇಳ್ತಾನೆ. ಪೊಲೀಸರು ಹೇಳ್ತಾರೆ ಅವನಲ್ಲಿ ಒಂದು ಗಿಲ್ಟ್ ಕಾಡಿ ಸರೆಂಡರ್ ಆಗ್ತಾನೆ. ಅಂದರೆ ನಮ್ಮ ಸಮಾಜದಲ್ಲಿ ಸುಮಾರು ಜನ ಭೂಗತ ಲೋಕದಲ್ಲಿದ್ದವರು ಬಂದು ಸರೆಂಡರ್ ಆಗಿ ಬೇರೆ ಏನೇನೋ ಆದ ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ತುಂಬ ಅಸಂಗತ ಏನಲ್ಲ ಅದು. ಅದನ್ನೇ ಇಲ್ಲಿ ತಂದು ನಾನು ಅದನ್ನು ಒಂದು ಮಾನವೀಯ ನೆಲೆಯಲ್ಲಿ ತಂದು, ಒಂದು ಸಾಂಸಾರಿಕ ನೆಲೆಯಲ್ಲೂ ತಂದು ಹೇಳುವ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ಮತ್ತು ಪ್ರತಿಯೊಂದು ಸಾವಿನ ಹಿಂದೂ ಕೂಡ ಇರುವ ನಿಜವಾದ ಕಾರಣ ಬದುಕು ಅಂತ. ಯಾರೋ ಒಬ್ಬರನ್ನ ಸಾಯಿಸ್ಲಿಕ್ಕೆ ಹೋಗ್ತಾನೆ, ಸುಪಾರಿ ಕೊಡ್ತಾನೆ ಅಂದರೆ ತನಗೇನೋ ಗಳಿಕೆ ಇದೆ, ತನಗೇನೋ ಲಾಭ ಇದೆ ಅಂತಲೇ ಅದನ್ನು ಮಾಡ್ತಿದ್ದಾನೆ ಅಂದರೆ ಅವನು ಚೆನ್ನಾಗಿ ಬದುಕಬೇಕು ಅಂತ ಅದನ್ನು ಮಾಡ್ತಿದ್ದಾನೆ. ಸೊ ಇನ್ನೊಬ್ಬನನ್ನು ಸಾಯಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ತಯಾರಾಗುವ ಹಿಂದಿರುವುದು ಕೂಡ ಬದುಕು ಅನ್ನುವಂಥ. ಸೊ ಅದು ದುರಂತ. ಅದನ್ನು ನಾವು ಎಕ್ಸಿಸ್ಟೆನ್ಷಿಯಲಿಸಮ್ ಲೆಕ್ಕದಲ್ಲಿ ತಗೊಳ್ತೀವಿ ಇಂಗ್ಲೀಷ್ ಸಾಹಿತ್ಯದಲ್ಲಿ. ಆ ಕಾರಣಕ್ಕೆ ಆ ಎಕ್ಸಿಸ್ಟೆನ್ಷಿಯಲಿಸಮನ್ನು ಹೇಳುವ ಕಾರಣಕ್ಕೆ ಕೂಡ ಆ ನಾಟಕವನ್ನು ಆ ರೀತಿ ಮತ್ತು ಇವೆಲ್ಲ ಮೇಲೆ ನನಗೇನು ಅಂದರೆ ಇವನ್ನೆಲ್ಲ ನೀವು ಗುರುತಿಸಿದ್ದೀರ. ಒಬ್ಬ ಕಾಮನ್ ರೀಡರ್ಗೆ ಅದನ್ನು ಗುರುತಿಸುವ ಅಗತ್ಯವೂ ಇಲ್ಲ.
ಅವನಿಗೆ ಅದು ಪ್ಲೇನ್ ಆಗಿ ಒಂದು ಒಳ್ಳೆಯ ಸಸ್ಪೆನ್ಸ್ ಸ್ಟೋರಿಯಾಗಿ ಹೋಗ್ಬೇಕು. ದಟ್ ಈಸ್ ಮೈ ಫಸ್ಟ್ ಇಂಟೆನ್ಷನ್. ಹಿ ಶುಡ್ ರೀಡ್ ಮೀ ಕಂಪ್ಲೀಟ್ಲಿ ಫಸ್ಟ್. ಅವನಿಗೆ ದಕ್ಕಿದಷ್ಟು. ಕೆಲವು ಓದುಗರಿಗೆ ಅದರ ಆಳ ಮತ್ತು ಅಗಲ ಎಲ್ಲ ಸಿಗ್ಬೋದು. ಅದು ಸಿಗದೆ ಹೋದವರಿಗೆ ಒಂದು ರೋಮಾಂಚನ, ಒಂದು ಪುಳಕ ಸಿಗುತ್ತಲ್ಲ, ದಟ್ ಈಸ್ ಎನಫ್. ದಟ್ ಈಸ್ ಎನಫ್ ಫಾರ್ ಮಿ. ಎಲ್ಲ ಓದುಗರಿಂದನೂ ದೊಡ್ಡ ವಿಮರ್ಶೆಯನ್ನು ಅಥವಾ ದೊಡ್ಡ ತಾತ್ವಿಕತೆಯನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ತಾತ್ವಿಕತೆಯನ್ನು ಸರಳ ಭಾಷೆಯಲ್ಲಿ ವಿರಳವಾಗಿ ಹೇಳಬೇಕು. ಅದು ನಾನು ನಂಬಿರುವಂಥ. ಕೆಲವರಿಗೆ ದಕ್ಕಬೋದು, ಕೆಲವರಿಗೆ ಸಿಗದೇ ಇರ್ಬೋದು. ಆದರೆ ನೀನು ಹೇಳೋಕೆ ಹೊರಟಿರುವ ಕಥೆಯೇ ಸಿಗದೇ ಇರೋ ಥರ ಮಾಡಬೇಡಿ ದಯಮಾಡಿ. ಮೊದಲು ಅವರನ್ನು ಒಳಗೊಳ್ಳಿ, ಆನಂತರ ಅದರ ಇಂಟರ್ಪ್ರಿಟೇಷನ್ಸು, ಅಂತರಾತ್ಮ ಅವೆಲ್ಲ ಆಮೇಲೆ. ಮೊದಲು ಅವರಿಗೆ ಅದು ದಕ್ಕಲಿ ಮೇಲ್ನೋಟಕ್ಕೆ ಅನ್ನುವಂಥದ್ದು ತುಂಬ ಕಾನ್ಷಿಯಸ್ ಎಫರ್ಟ್. ಅದು ನಾನು ಅದನ್ನು ಮುಲಾಜಿಲ್ಲದೆ ಹೇಳ್ತೀನಿ. ನೀವು ನನ್ನನ್ನು ಕಮರ್ಷಿಯಲ್ ರೈಟರ್ ಅಂದ್ಕೊಂಡ್ರೂ ಚಿಂತೆ ಇಲ್ಲ, ಏನು ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಒಂದು ಪುಸ್ತಕ ಬರೆದು ಅದನ್ನು ಪ್ರಿಂಟ್ ಮಾಡಿ ಅದನ್ನು ಅಂಗಡಿಲಿಡೋದು ಏನಕ್ಕೆ? ಯಾರೋ ಒಬ್ಬ ತಗೊಳ್ಬೇಕು, ಓದಬೇಕು ಅಂತ. ಓದದೆ ಅದು ಮೂಲೆಯಲ್ಲೇ ಉಳಿಯೋದಾದರೆ ಏನು ಉಪಯೋಗ ಇದೆ? ಹಾಗಾಗಿ ಟೈಟಲ್ಲಿಂದ ಹಿಡಿದು ಕವರ್ ಪೇಜಿಂದ ಹಿಡಿದು ಎಲ್ಲವನ್ನು ಕೂಡ ನಾನು ಇದನ್ನು ಈಗ ನೀವು ಪರಿಚಯ ಇದ್ದೀರಿ, ನೀವು ನೋಡೋದು ಬೇರೆ. ಒಬ್ಬ ಅನ್ನೋನ್ ವ್ಯಕ್ತಿ ನೋಡಿದಾಗ ಈ ಟೈಟಲ್ ಬಗ್ಗೆ ಏನು ಭಾವನೆ ಬರ್ಬೋದು, ಈ ಕವರ್ ಪೇಜ್ ಬಗ್ಗೆ ಏನು ಯೋಚನೆ ಮಾಡ್ಬೋದು. ಪುಸ್ತಕ ತಗೊಂಡೋಗ್ಲಿ, ಕೆಟ್ಟನಾಗಿದ್ದರೆ ಬೈದು ಅದರಲ್ಲೆಲ್ಲ ನಂಬರ್ ಇದೆ ತಿಳಿಸ್ಲಿ, ಯಾವುದೇ ಅನುಮಾನ ಇಲ್ಲ. ಒಳ್ಳೇದಿದ್ದರೆ ಓದಿಸ್ಕೊಳ್ಳೋದು ಅಷ್ಟೇ. ನೀವು ಇನ್ನೊಂದು ತಿಳ್ಕೊಳ್ಳೋ, ನಾವು ಇಂಥ ಎಷ್ಟೇ ಸಂತೆಗಳನ್ನು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಯಾವುದೇ ಲೇಖಕನ ಪುಸ್ತಕವನ್ನು ಮೊದಲ 1000 ಪ್ರತಿಗಳನ್ನು ಬೇಕಿದ್ದರೆ ನೀವು ನಿಮ್ಮ ಕಾಂಟ್ಯಾಕ್ಟಲ್ಲಿ ವಿತರಿಸ್ಬೋದು ಅಥವಾ ಮಾರ್ಬೋದು. ತದನಂತರ ರಿಪೀಟ್ ಆಗಿ ಹೋಗ್ತಾ ಇದೆ ಅಂದರೆ ಅದನ್ನು ಓದುಗರು ಓದ್ತಿದ್ದಾರೆ ಅಂತಲೇ ಅರ್ಥ. ಅದಕ್ಕೆ ಪುಕ್ಷಟೆ ಹೈಪ್ ಕೊಡುವ ಅಗತ್ಯ ಖಂಡಿತ ಇಲ್ಲ. ಸೊ ಆ ರೀತಿ ಮತ್ತೆ ಓದುಗರು ಓದಿಸ್ಕೊಳ್ತಿದ್ದಾರೆ ಅಂದರೆ ನನ್ನ ಮಟ್ಟಿಗೆ ಅದು ಸಾಕು. ಪ್ರಶಸ್ತಿ ಮತ್ತೊಂದು ಅದೆಲ್ಲ ಒಂದು ವ್ಯವಸ್ಥೆ, ಮತ್ತು ಅದೊಂದು ಟೈಮ್ ಫ್ರೇಮಲ್ಲಿರುತ್ತೆ. ನನಗೆ ಈ ಕೊನೆ ದಿನಾಂಕ ನೋಡಿದ ತಕ್ಷಣ ಏನನ್ನೂ ಬರೆಯೋಕ್ಕಾಗಲ್ಲ. ಸ್ಪರ್ಧೆಗಳಿಗೆ ಮತ್ತೊಂದಕ್ಕೆ ಲಾಸ್ಟ್ ಡೇಟ್ ಅಂತ ಇರುತ್ತಲ್ಲ, ಅದು ನನ್ನ ದೌರ್ಬಲ್ಯ. ನನ್ನ ಅನೇಕ ಗೆಳೆಯರು ಬರೆದು ಅವರಿಗೆ ಪ್ರಶಸ್ತಿ ಬಂದಿದೆ, ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಆದರೆ ಆ ಶಿಸ್ತು ನನಗಿಲ್ಲ. ನಾನು ಅದನ್ನು ಹಾಗೆ ಗ್ರಹಿಸ್ತೀನಿ. ಅವರ ರೀತಿ ಅದಕ್ಕೊಂದು ಬದ್ಧತೆಯಿಂದ ಆ ಸಮಯದೊಳಗೆ ಬರೆಯುವ ಶಿಸ್ತು ನನ್ನಲ್ಲಿ ಇಲ್ಲ. ಹಾಗಾಗಿ ನಾನು ಅದಕ್ಕೆ ಭಾಗವಹಿಸೋದಿಲ್ಲ ಅಷ್ಟೇ. ಇದುವರೆಗೂ ತುಂಬ ಸೂಕ್ಷ್ಮವಾಗಿ ನಿಮ್ಮ ಸಾಹಿತ್ಯದ ಒಳನೋಟಗಳನ್ನು ನಾವು ಕೇಳಿಸ್ಕೊಳ್ತಾ ಹೋದ್ವಿ. ವೀರಕಪುತ್ರ ಶ್ರೀನಿವಾಸ್ ಸರ್ ಅವರು ಮತ್ತು ಅವರ ಸಿಬ್ಬಂದಿ ತುಂಬ ವಿಶೇಷವಾಗಿ ಈ ಪುಸ್ತಕ ಸಂತೆಯನ್ನು ಆಯೋಜಿಸಿದ್ದಾರೆ. ಜೊತೆಗೆ ಇದು ಓದುಗರನ್ನು ಒಳಗೊಳ್ಳುವ ಕ್ರಮವೂ ಕೂಡ ಅಷ್ಟೇ ಆಪ್ತವಾಗಿರುವಂಥದ್ದು. ಆ ಕಾರಣಕ್ಕಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಈ ಕಥೆಗಳನ್ನು ಇನ್ನೊಂದು ರೂಪದಲ್ಲಿ ಓದಬಹುದು ಅನ್ನೋದಕ್ಕೆ ಕೂಡ ನೀವು ಇನ್ನೊಂದು ದಾರಿಯನ್ನು ನಮಗೆ ಕಾಣಿಸಿದ್ರಿ. ಆ ಕಾರಣಕ್ಕೆ ನೋಡಿ, ಇಲ್ಲಿ ಒಂದಷ್ಟು ಜನ ಕುತ್ಕೊಂಡು ಸಂವಾದ ಕೇಳ್ತಾ ಇದ್ದಾರೆ. ಇವರ ಅಭಿರುಚಿ ಮತ್ತು ಆಸಕ್ತಿ ಬೇರೆ. ನನಗೇನು ತುಂಬ ಜನ ಪರಿಚಯದವರಿಲ್ಲ, ಅವರಿಬ್ಬರು ಬಿಟ್ಟರೆ ನಿಮ್ಮ ಕಡೆಯಿಂದ ಬಂದಿರೋರು ಒಬ್ಬರಿದ್ದಾರೆ. ಆದರೆ ಇನ್ನೊಂದಿಷ್ಟು ಜನಕ್ಕೆ ಇಲ್ಲಿ ಹೋಗ್ತಾ ಇರೋರಿಗೆ ಇಟ್ ಡಸಂಟ್ ಮ್ಯಾಟರ್. ದೇ ವಾಂಟ್ ಟು ಬೈ ಸಮ್ ಬುಕ್ಸ್, ದಟ್ಸ್ ಆಲ್. ಅಂಡ್ ದೇ ಆರ್ ರೋಮಿಂಗ್. ಅವ್ರಿಗೆ ಇದ್ರ ಬಗ್ಗೆ ನಾವು ಹೇಳುವ ಆ ನೋಟ ಈ ನೋಟ ಬೇಕಾಗಿಲ್ಲ. ಮತ್ತು ಇನ್ನೂ ಒಂದು ವರ್ಗ ಇದೆ, ಅದು ತುಂಬ ತಾತ್ವಿಕತೆ ಮತ್ತು ಬೌದ್ಧಿಕತೆಯಲ್ಲಿ ತುಂಬ ಮೇಲ್ಮಟ್ಟದಲ್ಲಿರುವಂಥದ್ದು. ಇದೆಲ್ಲ ಅವರಿಗೆ ಅಷ್ಟಾಗಿ ಸೊಗಸುವಂತ ಅನ್ನಿಸ್ದೇನೂ ಇರ್ಬೋದು. ಸೊ ದೇ ಜಸ್ಟ್ ಪ್ರೊಸೀಡ್. ಈ ಎಲ್ಲ ವರ್ಗದವರು ಸಮಾಜದಲ್ಲಿರುವ ಕಾರಣಕ್ಕೆ ಎಲ್ಲರ ಅಭಿರುಚಿಯನ್ನು ಆಸಕ್ತಿಯನ್ನು ನಾವು ಗೌರವಿಸಲೇಬೇಕು. ಅವರವರಿಗೆ ಸಿಕ್ಕಷ್ಟು ಅವರವರಿಗೆ. ನೀರನ್ನು ಮುಷ್ಟಿಯಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ, ಉಳ್ಕೊಂಡಿದ್ದಕ್ಕಿಂತ ಚೆಲ್ಲಿದ್ದೇ ಜಾಸ್ತಿ ಆಗುತ್ತೆ. ಸೊ ಮುಷ್ಟಿಯಲ್ಲಿ ಹಿಡಿಯುವ ಪ್ರಯತ್ನ ಅನಗತ್ಯ ಅಂತ ಹೇಳ್ತೀನಿ. ಈ ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ಹಾಗೆ ನೋಡಿದರೆ ಈ ಪುಸ್ತಕ ಸಂತೆ ನನಗೆ ತುಂಬ ಹೆಚ್ಚಿನ ಪ್ರೀತಿಯನ್ನೇ ತೋರಿಸ್ಬಿಟ್ಟಿದೆ. ನಿನ್ನೆ ಆ ಚೇರಲ್ಲಿ ಕೂರಿಸಿ ಒಬ್ಬರನ್ನ ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಇವತ್ತು ನನ್ನ ಪುಸ್ತಕಗಳ ಬಗ್ಗೆ ಮಾತಾಡಲಿಕ್ಕೆ ಗೀತಾ ಮೇಡಮ್ ಅವರು ಒಪ್ಕೊಂಡು ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಈ ಪುಸ್ತಕ ಸಂತೆಯ ಎಲ್ಲ ಪದಾಧಿಕಾರಿಗಳಿಗೆ, ಮುಖ್ಯವಾಗಿ ಶ್ರೀನಿವಾಸ್ ಸರ್ಗೆ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಹಾಗೂ ಮುಖ್ಯವಾಗಿ ಇದುವರೆಗೂ ತುಂಬ ತಾಳ್ಮೆಯಿಂದ ಕೂತ್ಕೊಂಡು ಈ ಮಾತುಗಳನ್ನು ಆಲಿಸಿದಂಥ ತಮಗೂ ಕೂಡ ಧನ್ಯವಾದ. ನಾನು
ಉತ್ಕಟ ಪ್ರೀತಿಯನ್ನೇ ಮತ್ತೆ ಮತ್ತೆ ತಮ್ಮ ಕಥೆಗಳಲ್ಲಿ ತರ್ತಾ ಅದು ಬೇರೆಯ ಲಕ್ಷಣಗಳನ್ನು ಒದಗಿಸ್ತಾ ಮತ್ತು ನಮ್ಮ ಓದುಗರ ಅನಿಶ್ಚಿತತೆಗಳನ್ನು ಕೂಡ ಮೀರಿ ನಾವು ಇನ್ನೊಂದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗಿಸಿ ಜೀವಿಸುವ ಹಕ್ಕು. ಒಂದು ಕವಿತೆ ಇದೆ, ಆಕಾಶದಡಿ ಕೊಕ್ಕರೆಗಳಿರಲಿ, ಹಕ್ಕಿಗಳು ಉಸಿರಾಡಲು ಮರಗಳಿರಲಿ, ಬೀದಿಗಳೊಳಗೆ ಆಡಲು ಮಕ್ಕಳಿರಲಿ, ಜೀವಿಸುವ ಹಕ್ಕು ಮುಗಿದಂತೆ ಯಾವುದೂ ಖಾಲಿಯಾಗದಿರಲಿ ಅಂತ ಹೇಳಿಬಿಟ್ಟು ಅಂಥ ಜೀವಿಸುವ ಹಕ್ಕನ್ನು ಮತ್ತೆ ಮತ್ತೆ ತಮ್ಮ ಕಥೆಗಳಲ್ಲಿ ತುಂಬ ರೂಪಕಾತ್ಮಕವಾಗಿ ಕೊಡ್ತಾ ನಮ್ಮನ್ನು ಹೆಚ್ಚು ಸೆಳೆತಾ ಇರೋವಂಥ ಸಮಕಾಲೀನ ಬರಹಗಾರರಲ್ಲಿ ಶಿವಕುಮಾರ ಮಾವಲಿ ಕೂಡ ಒಬ್ಬರು. ಅವರಿಗೆ ನಮ್ಮ ಓದುಗ ಸಮುದಾಯದ ಪರವಾಗಿ ನನ್ನ ಕಡೆಯಿಂದ ಒಂದು ಸಣ್ಣ ಅಭಿನಂದನೆಯನ್ನು ಸಲ್ಲಿಸ್ತೀನಿ.